ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಿಸ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಬೆಲ್ ನೋಟಿಫಿಕೇಷನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಪ್ರತಿ ಸತಿನೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನನ್ನ ವಿಡಿಯೋ ಅಪ್ಲೋಡ್ ಆಗಿದೆ ಅನ್ನೋ ಒಂದು ಸೂಚನೆ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ಮೇ ತಿಂಗಳು 2022 ಈ ಒಂದು ಮೇ ತಿಂಗಳಲ್ಲಿ ನಿಮ್ಮ ಲೈಫಿನ ಘಟನೆಗಳು ಯಾವುದು, ನೀವು ಯಾವ ಒಂದು ಎನರ್ಜಿಯಲ್ಲಿ ಇರ್ತೀರಾ, ಮೇನ್ ಎನರ್ಜಿಯಲ್ಲಿ ಇರ್ತೀರಾ, ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಲವ್ ಲೈಫ್, ಫ್ಯಾಮಿಲಿ ಲೈಫ್ ಆ್ಯಂಡ್ ನಿಮ್ಮ ಹೆಲ್ತ್ ಇರಬಹುದು, ಆ್ಯಂಡ್ ನಿಮ್ಮ ಅಡ್ವೈಸ್ ಕೂಡ ಆ್ಯಂಡ್ ಗೈಡೆನ್ಸ್ ಕೂಡ. ಸೊ ಈ ಒಂದು ರೀಡಿಂಗ್ ವಿಷಯ ಇದಾಗಿರುತ್ತೆ. ಸೊ ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಟ್ರಾನ್ಸ್ಪರೆಂಟ್ ಡಯಸ್ ಆ್ಯಂಡ್ ಎರಡನೇದು ಯೆಲ್ಲೋ ಕಲರ್ ಡಯಸ್ ಹಾಗೂ ಮೂರನೇದು ಪಿಂಕ್ ಕಲರ್ ಡಯಸ್. ಸೊ ನಿಮ್ಮ ಪೈಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ತುಂಬ ಪ್ರಶ್ನೆಗಳನ್ನು ಕೇಳ್ತೀರಾ, ಬಟ್ ನನಗೆ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಆಗೋದಿಲ್ಲ. ಬಿಕಾಸ್ ಆ ಒಂದು ಎಕ್ಸ್ಪ್ಲನೇಷನ್ ಏನಿರುತ್ತೆ ಅಲ್ಲ, ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ. ಸೊ ನೀವು ಮತ್ತೆ ನನಗೆ ಪ್ರಶ್ನೆ ಕೇಳ್ತೀರಾ. ಸೊ ಹಾಗಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ನಿಮ್ಮ ರೀಡಿಂಗಲ್ಲಿ ನಿಮ್ಮ ವಿಷಯ ಇದ್ದರೆ ಮಾತ್ರ ರೀಡಿಂಗ್ನ ನೀವು ತಗೊಳ್ಳಿ, ಗೈಡೆನ್ಸ್ನ ತಗೊಳ್ಳಿ. ಸೊ ಈ ವಿಷಯ ನಿಮ್ಮದಲ್ಲ ಅಂದರೆ ಇನ್ನೂ 2 ಪೈಲ್ಸ್ ಇರುತ್ತೆ, 2 ಪೈಲ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ರೀಡಿಂಗ್ನ ನೋಡಿ. ಯಾಕಂದರೆ ನಾನು ಕಂಪ್ಲೀಟಾಗಿ ನಿಮ್ಮ ಪೈಲ್ನ ಚಾಯ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ಅನ್ನೋದು ಏನಕ್ಕೆ ಅಂದರೆ, ಸ್ಟಾರ್ಟಿಂಗಲ್ಲಾಗಿರ್ಬೋದು, ಮಧ್ಯದಲ್ಲಾಗಿರ್ಬೋದು, ಇಲ್ಲ ಅಂತ್ಯದಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳು ನಿಮಗೆ ಕನೆಕ್ಟ್ ಆಗಬಹುದು. ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮಗೆ ಫುಲ್ ಪೈಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಚಾನ್ಸಸ್ ಇರುತ್ತೆ ಕೆಲವೊಂದು ಸತಿ 20% ಮ್ಯಾಚ್ ಆಗುತ್ತೆ, ಇಲ್ಲ 30% ಮ್ಯಾಚ್ ಆಗುತ್ತೆ. ಸೊ ದಯವಿಟ್ಟು ನೀವು ನಿಮ್ಮನ್ನು ಪೈಲ್ಸ್ನ ಹುಷಾರಾಗಿ ಚಾಯ್ಸ್ ಮಾಡಿ. ಸೊ ಅದರಲ್ಲಿರೋ ವಿಷಯನ ಮಾತ್ರ ನೀವು ತಗೊಳ್ಳಿ. ಓಕೆ, ಶುರು ಮಾಡೋಣ ಪೈಲ್ ನಂಬರ್ 1ರಿಂದ. ಸೊ ಈ ಒಂದು ಪೈಲನ್ನು ಈ ಕಡೆ ಇಡೋಣ. ಸೊ ನಮಸ್ತೆ. ಪೈಲ್ ನಂಬರ್ 1, ಯಾರು ಈ ಒಂದು ಟ್ರಾನ್ಸ್ಪರೆಂಟ್ ಡಯಲ್ನ ನೀವು ಚಾಯ್ಸ್ ಮಾಡಿದ್ದೀರಾ. ಸೊ ನಿಮ್ಮ ವ್ಯಕ್ತಿತ್ವ ಕೂಡ ಹೀಗೆ. ಓಕೆ, ಸೊ ಮೈಟ್ ಬಿ ಟ್ರಾನ್ಸ್ಪರೆನ್ಸಿ ಬಹಳ ಇದೆ ನಿಮ್ಮ ಲೈಫ್ ಬಗ್ಗೆ. ಅದು ನಿಮ್ಮ ಪರ್ಸ್ನಲ್ ಲೈಫ್ ಆಗಿರಬಹುದು, ಇಲ್ಲ ಪ್ರೊಫೆಷ್ನಲ್ ಲೈಫ್ ಆಗಿರಬಹುದು. ಎಲ್ಲೂ ಸಹ ನಿಮಗೆ ಮೋಸ ಇಷ್ಟ ಇಲ್ಲ. ಮೈಟ್ ಬಿ ನೀವು ನಿಮ್ಮಲ್ಲಿ ಇಷ್ಟೇ ಬಣ್ಣಗಳಿರಬಹುದು. ಸೊ ನೀವಿಲ್ಲಿ ನೋಡಬಹುದು, ಇಲ್ಲಿ ಕೆಂಪು ಬಣ್ಣ ಇದೆ, ನೀಲಿ ಬಣ್ಣ ಇದೆ. ಸೊ ನಿಮಗೆ ಯೆಲ್ಲೋ ಕಲರ್ ಇದೆ, ಹಳದಿ ಬಣ್ಣ ಇದೆ. ಸೊ ಮೈಟ್ ಬಿ ನಿಮಗೆ ಬಣ್ಣಗಳು ಇಷ್ಟ ಇರಬಹುದು. ಆ್ಯಂಡ್ ನಿಮ್ಮಲ್ಲಿ ಈ ರೀತಿಯ ಒಂದು ವಿಧವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆದರೆ ನೀವು ಪಾರದರ್ಶತೆ, ಸೊ ಟ್ರಾನ್ಸ್ಪರೆನ್ಸಿನ ನೀವು ನೋಡ್ತೀರಾ. ಮೈಟ್ ಬಿ ನಿಮ್ಮಲ್ಲಿ ಎಂಥ್ಯೂಸಿಯಾಸಮ್ ಇದೆ, ನಿಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಜನರನ್ನ ಅಪ್ರೋಚ್ ಮಾಡೋ ಒಂದು ಥಾಟ್ ಇದೆ, ಕ್ಲಾರಿಟಿ ಇದೆ. ಮೈಟ್ ಬಿ ಜನ ನಿಮ್ಮನ್ನು ಅಪ್ರೋಚ್ ಕೂಡ ಮಾಡ್ತಾರೆ. ಸೊ ನೀವು ಒಬ್ಬ ಕ್ಲಿಯರ್ ಥಾಟ್ ಪರ್ಸನ್. ಮೇಯಲ್ಲಿ ನೀವು ತುಂಬ ಕ್ಲಾರಿಟಿನ ಹೊಂದುತ್ತೀರಾ. ಅದು ಯಾವುದೇ ರೀತಿಯಲ್ಲೂ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಓಕೆ, ಸೊ ಈ ಒಂದು ಕಾರ್ಡು ನಿಮ್ಮ ಮೇನ್ ಗೈಡೆನ್ಸ್ ಇರುತ್ತೆ. ಸೊ ಈ ಒಂದು ಗೈಡೆನ್ಸ್ ನಿಮ್ಮ ಪರ್ಸ್ನಲ್ ಲೈಫ್ಗೂ ಕನೆಕ್ಟ್ ಆಗಿರಬಹುದು, ನಿಮ್ಮ ಕೆರಿಯರ್ ಲೈಫಲ್ಲೂ ಕನೆಕ್ಟ್ ಆಗಿರಬಹುದು. ಸೊ ಓವರ್ ಆಲ್ ನಿಮಗೆ ಈ ಒಂದು ಕಾರ್ಡು ನಿಮ್ಮ ಗೈಡೆನ್ಸ್ ಆಗಿರುತ್ತೆ. ಸೊ ಇದನ್ನು ನಾನು ಲಾಸ್ಟಲ್ಲಿ ತೊಗೊತೀನಿ. ಸೊ ಫಸ್ಟು ನಾವು ನಿಮ್ಮ ಮೇನ್ ಎನರ್ಜಿನ ನೋಡೋಣ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಮೇ ತಿಂಗಳು ಅವರ ಮೇನ್ ಎನರ್ಜಿ ಕಾರ್ಡನ್ನು ಕೊಡಿ. ವಾವ್, ಸೂಪರ್.
ಸೂಪರ್. ಸೊ ನಿಮ್ಮ ಮೇನ್ ಎನರ್ಜಿ 9 ಆಫ್ ಕಪ್ಸ್. ಸೊ ನಿಮ್ಮ ಮೇನ್ ಎನರ್ಜಿ 9 ಆಫ್ ಕಪ್ಸ್ ಏನಕ್ಕಿದೆ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಲ್ಲ, ಬೇಜಾರಾಗಲ್ಲ, ಎಮೋಷ್ನಲ್ ಆಗೋದಿಲ್ಲ. ಬಟ್ ನಿಮ್ಮಲ್ಲಿ ಇರೋ ಒಂದು ರಿಸೋರ್ಸಸ್ ಏನಿರುತ್ತೆ, ನಿಮ್ಮ ಹತ್ರ ಇರೋ ಎಮೋಷ್ನಲ್ ಬ್ಯಾಲೆನ್ಸ್ ಇರಬಹುದು, ಇಲ್ಲ ದುಡ್ಡು ಇರಬಹುದು, ಇಲ್ಲ ಯಾವುದೇ ರೀತಿಯ ವಿಷಯಗಳಿರಬಹುದು. ಸೊ ನೀವು ಮೇ ತಿಂಗಳಲ್ಲಿ ಏನೇ ಒಂದು ಪ್ರಾಜೆಕ್ಟ್ನ ನೀವು ಮಾಡಿರಬಹುದು ಈ ಹಿಂದೆ, ಇಲ್ಲ ಏನೇ ಇರಬಹುದು, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಇರಬಹುದು, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಇರಬಹುದು, ಏನೇ ಇರಬಹುದು, ಇದು ಕಂಪ್ಲೀಟಾಗಿ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಆಗಿರುತ್ತೆ. ಸೊ ಮೇ ತಿಂಗಳು ನೀವು ಈ ಎನರ್ಜಿಯಲ್ಲಿ ಇರ್ತೀರಾ. ಸೊ ನೀವು ಪ್ರತಿಯೊಂದು ಅಂದ್ಕೊಂಡಿದ್ದನ್ನು ಮಾಡೋ ಒಂದು ಕ್ಷಮತೆ ನಿಮ್ಮಲ್ಲಿರುತ್ತೆ. ಸೊ ನೀವು ಏನೇ ಮಾಡಿದ್ರೂ ಅದು ನಿಮಗೆ ದಕ್ಕುತ್ತೆ ಅನ್ನೋದು ಈ ಒಂದು ಎನರ್ಜಿ ನಿಮಗೆ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರಲ್ಲಿ ಹೇಗಿದೆ ಅನ್ನೋದನ್ನು. ಸೊ ಕೆರಿಯರ್ ಆಗಿರ್ಬೋದು, ಎಜುಕೇಷನ್ ಆಗಿರಬಹುದು, ಇಲ್ಲ ನಿಮ್ಮ ಜಾಬ್ ವಿಷಯವಾಗಿರಬಹುದು. ಸೊ ನಿಮಗೆ ಮೇ ತಿಂಗಳು ಹೇಗಿರುತ್ತೆ? ಪೈಲ್ ನಂಬರ್ 1, 8 ಆಫ್ ಪೆಂಟಿಕಲ್ಸ್, ವೀಲ್ ಆಫ್ ಫಾರ್ಚ್ಯೂನ್ ಹಾಗೂ ಪೇಜ್ ಆಫ್ ಕಪ್ಸ್. ವಾವ್, ಸೂಪರ್. ಸೊ ಪೈಲ್ ನಂಬರ್ 1 ಯಾರು ನೀವು ಚಾಯ್ಸ್ ಮಾಡಿದ್ದೀರಲ್ಲ, ಸೂಪರ್ ಆಗಿದೆ. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಕೆಲಸದ ಮೇಲೆ ತುಂಬ ಗಮನ ಕೊಡ್ತೀರಾ. ಮೈಟ್ ಬಿ ನೀವೇನು ಕಲಿತಿದ್ದೀರಾ ಅದ್ರ ಮೇಲೆ ಗಮನ ಕೊಡ್ತೀರಾ. ಆ್ಯಂಡ್ ಮೇನಾಗಿ ನಿಮ್ಮ ಲೈಫಿನ ಕೆಲವೊಂದು ಸಿಚುವೇಷನಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮನ್ನು ನೀವು ಆ ಕೆಲಸದಲ್ಲಿ ತೊಡಗಿಸ್ಕೊತೀರಾ ಅಂದರೆ, ನಿಮ್ಮ ಕೆಲಸನ ನೀವು ದೇವ್ರನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಸೊ ಇಷ್ಟು ದಿನ ನೀವು ಏನೇ ಶ್ರಮ ಪಡ್ದಲೇ ಇರಬಹುದು, ಬಟ್ ಮೇ ತಿಂಗಳಲ್ಲಿ ನೀವು ತುಂಬ ಚೆನ್ನಾಗಿ ನಿಮ್ಮ ಸ್ಕಿಲ್ಸ್ ಮೇಲಾಗಲಿ, ನಿಮ್ಮ ಯಾವ ಒಂದು ಗುಣಮಟ್ಟನ ಏರಿಸಬೇಕು ಅಂತಿದ್ದೀರಲ್ಲ, ಅದು ಆಗ್ತಾ ಇದೆ. ಬಿಕಾಸ್ ನೀವು ಅಷ್ಟು ಶ್ರದ್ಧೆ ಇಟ್ಕೊತಾ ಇದ್ದೀರಾ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಪ್ರಾಜೆಕ್ಟ್ ಮೇಲೆ, ನಿಮ್ಮ ಕೆರಿಯರ್, ಎಜುಕೇಷನ್ ಮೇಲೆ, ಜಾಬ್ ಮೇಲೆ. ನಿಮಗೆ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಇದೆ. ಆ್ಯಂಡ್ ತುಂಬ ಜನಕ್ಕೆ ಮೈಟ್ ಬಿ ಇಲ್ಲಿ ನೀವೇನು ಕಲಿತಿದ್ದೀರಲ್ಲ ಅದಕ್ಕೆ ಒಂದು ಹೆಲ್ಪ್ ಬರ್ತಾ ಇದೆ. ಮೈಟ್ ಬಿ ನಿಮ್ಮ ಕೆಲಸದಲ್ಲಿ ನಿಮಗೆ ಜಾಬ್ ಇಲ್ಲ ನಿಮಗೆ ಆ ಕೆರಿಯರ್ ಆಪ್ಷನ್ಸ್ ಇಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂದರೂ ಸಹ, ನಿಮಗೆ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ವಿತ್ ಪೇಜ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂದರೆ, ಖಂಡಿತ ನಿಮಗೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಇರಬಹುದು, ನಿಮ್ಮ ಕೆರಿಯರ್ ಅಡ್ವಾನ್ಸ್ಮೆಂಟ್ಸ್ ಇರಬಹುದು, ಇಲ್ಲ ಏನೇ ಇರ್ಬೋದು, ಪ್ರೊಫೆಷ್ನಲಿ ಎಲ್ಲನೂ ಸಹ ಉತ್ತಮ ಮಟ್ಟಕ್ಕೆ ಏರ್ತಾ ಇದೆ ಮೇ ತಿಂಗಳು. ಸೊ ಪೈಲ್ ನಂಬರ್ 1, ಕಂಗ್ರ್ಯಾಚುಲೇಷನ್ಸ್. ಸೊ ನಿಮಗೆ ಜಾಬ್ ಸಿಕ್ಕಿದ್ರೆ, ಪ್ರಮೋಷನ್ ಸಿಕ್ಕಿದ್ರೆ ಖಂಡಿತ ಬಂದು ವಾಪಸ್ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮೇನ್ಲಿ ಇಲ್ಲಿ ಮೋರ್ ಓವರ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂದರೆ, ಹೆಲ್ಪಿಂಗ್ ಹ್ಯಾಂಡ್ ಎನರ್ಜಿ ಹೇಳ್ತಾ ಇದೆ. ಸೊ ಮೈಟ್ ಬಿ ಜನ ನಿಮ್ಮ ಹತ್ರ ಚೇಂಜಸ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಮೈಟ್ ಬಿ ನೀವೇನು ಕಲಿತಿದ್ದೀರಲ್ಲ, ನಿಮ್ಗೇನು ವಿದ್ಯೆ ಗೊತ್ತಿದೆ ಅಲ್ಲ, ಅದನ್ನು ಜನ ಅದನ್ನು ಜಾಸ್ತಿ ಮಾಡೋದಕ್ಕೆ, ಹೆಚ್ಚಿಸೋಕ್ಕೆ, ನಿಮ್ಮ ಪ್ರತಿಭೆನ ಅವರು ನೋಡಿ ನಿಮಗೆ ಏನೋ ಒಂದು ಚಾನ್ಸ್ ಕೊಡೋಕ್ಕೆ ಬರ್ತಾರೆ. ಸೊ ಆ ಚಾನ್ಸನ್ನು ನೀವು ಮಿಸ್ ಮಾಡ್ಕೊಬೇಡಿ ಅನ್ನೋದನ್ನು ಈ ಒಂದು ಕಾರ್ಡ್ ಸೀಕ್ವೆನ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ಸೊ ವೆರಿ ನೈಸ್. ಸೊ ಕೆರಿಯರ್, ಪ್ರೊಫೆಷ್ನಲ್ ಎಲ್ಲನೂ ಎಜುಕೇಷನ್ ಚೆನ್ನಾಗಿದೆ. ಸೊ ನೀವು ಎಜುಕೇಷನಲ್ಲಿ ನಿಮ್ಮ ಮಕ್ಕಳ ಬಗ್ಗೆ, ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಇಲ್ಲ ಎಜುಕೇಷನ್ ದುಡ್ಡಿನ ಸಹಾಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಖಂಡಿತ ನಿಮಗೆ ಆ ಸಹಾಯ ಸಿಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರು ಸಿಂಗಲ್ಸ್ ಇದ್ದಾರೆ, ಪ್ಲೀಸ್ ಅವರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳಿಸಿ. ಏಸ್ ಆಫ್ ಕಪ್ಸ್, ಓಕೆ, ಇದು ಸಿಂಗಲ್ಸ್ಗೋಸ್ಕರ. 6 ಆಫ್ ವಾಂಡ್ಸ್ ಆ್ಯಂಡ್ 10 ಆಫ್ ಸಾರ್ಟ್ಸ್. ಓಕೆ, ಸೊ ಮೇ ತಿಂಗಳು ನೀವು ಎಲ್ಲ ಹರ್ಟ್ ಏನಿದೆ, ಯಾರು ನಿಮ್ಮನ್ನು ನೋವು ಕೊಟ್ಟಿದ್ದಾರೆ, ಯಾರು ನಿಮ್ಮನ್ನು ಬೇಜಾರು ಮಾಡಿಸಿದ್ದಾರೆ, ಅದು ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಇಲ್ಲ ತುಂಬ ಹತ್ತಿರದ ಒಬ್ಬ ಪರ್ಸನ್ ಇರಬಹುದು, ಫ್ರೆಂಡ್ ಇರಬಹುದು, ಯಾರೇ ಇರಬಹುದು. ಸೊ ಆ ನೋವಿನಿಂದ ನೀವು ಎಮೋಷ್ನಲಿ ಆ ನೋವಿನಿಂದ ಹೊರಗೆ ಬರ್ತಾ ಇದ್ದೀರಾ. ಬಿಕಾಸ್ ನಿಮಗೆ ಗೊತ್ತಾಗಿದೆ ಎಲ್ಲರಿಗೂ ಕೊಡ್ತಾ ಬಂದರೆ ನಾನು ಖಾಲಿ ಆಗ್ತೀನಿ ಅನ್ನೋದನ್ನು. ಮೇನ್ಲಿ ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋದನ್ನು, ನಿಮ್ಮನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ಬದಲಾಯಿಸೋದನ್ನು ನೀವು ನೋಡ್ತಾ ಇದ್ದೀರಾ ಮೇ ತಿಂಗಳು. ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಶ್ಯಾಡೋ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಶ್ಯಾಡೋ ಸೈಡ್ ಏನಿರುತ್ತೆ ಅಂದರೆ,
ನಮಗೆ ಕೆಲವೊಂದು ಸಿಚುವೇಶನ್ ತುಂಬ ಇಷ್ಟ ಇರುತ್ತೆ ಆ್ಯಂಡ್ ನಮಗೆ ಅದನ್ನು ರೀಕ್ರಿಯೇಟ್ ಮಾಡೋ ಆಸೆ ಇರುತ್ತೆ, ಬಟ್ ಅದು ಆಗ್ತಾ ಇರಲ್ಲ. ನಾವು ಅದನ್ನೇ ಹಿಡಿದಿಟ್ಕೊಂಡಿರ್ತೀವಿ, ಅದು ನಮಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾವು ಯಾವಾಗ ರೆಡಿ ಆಗ್ತೀವಲ್ಲ, ಸೊ ಈ ಸಿಚುವೇಶನ್ನ ಬಿಟ್ಟು ನಾವು ಮುಂದೆ ನಡಿಬೇಕು, ನಾವು ಚೇಂಜಸ್ನ ಮಾಡ್ಕೊಬೇಕು, ಇಲ್ಲಾಂದರೆ ನಮ್ಮ ಜೀವನನ ಹಾಳು ಮಾಡ್ಕೊತೀವಿ ಅನ್ನೋದು ಒಂದು ದೊಡ್ಡದಾಗಿ ರಿವಿಲೇಷನ್ ನಿಮ್ಗೆ ಆಗ್ತಾ ಇದೆ ಮೇ ತಿಂಗಳು. ಆ್ಯಂಡ್ ಕಂಪ್ಲೀಟ್ ಚೇಂಜಸ್ ಮಾಡ್ಕೊತಾ ಇದ್ದೀರಾ. ಸೊ ಯಾರೇ ನಿಮ್ಮನ್ನು ಮೋಸ ಮಾಡೋರು ಇರ್ಬೋದು, ಏನೇ ಇರ್ಬೋದು, ನಿಮಗೆ ಕಂಪ್ಲೀಟಾಗಿ ಅವರ ಪಿಕ್ಚರ್ ನಿಮಗೆ ಗೊತ್ತಾಗತ್ತೆ ಮೇ ತಿಂಗಳು. ಓಕೆ, ಸೊ ಅದೊಂದು ಸಿಚುವೇಶನ್ ಇದೆ. ಸೊ ಆ್ಯಂಡ್ ಇನ್ನೊಂದೇನು ಅಂದರೆ ಕಂಪ್ಲೀಟಾಗಿ ನಿಮ್ಮ ಪೇನ್ಫುಲ್ ಸೈಕಲ್ ಎಂಡ್ ಆಗ್ತಾ ಇದೆ ಮೇ ತಿಂಗಳು. ಪೈಲ್ ನಂಬರ್ 1, ಯಾರು ಸಿಂಗಲ್ಸ್ ಇದ್ದೀರಾ, ನಿಮ್ಮ ಲೈಫಲ್ಲಿ ಏನೇ ನೋವು, ಏನೇ ಒಂದು ಒದ್ದಾಟ ಇರ್ಬೋದು, ಸೊ ಅದೆಲ್ಲ ಕಂಪ್ಲೀಟ್ ಆಗ್ತಾ ಇದೆ, ಅದನ್ನು ಹೇಳ್ತಾ ಇದೆ 10 ಆಫ್ ಸಾರ್ಟ್ಸ್. ಯಾರೇ ನಿಮ್ಮನ್ನು ಏನೇ ಮಾಡಿರಲಿ ಅದನ್ನು ಹೊರತುಪಡಿಸಿ ನೀವು ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ಯಶಸ್ವಿ ಆಗ್ತಾ ಇದ್ದೀರಾ. ಓಕೆ, ಸೊ ನೋಡೋಣ ಯಾರು ಮದುವೆ ಆಗಿದ್ದೀರಾ, ಬಾಂಡಲ್ಲಿದ್ದೀರಾ ಆ್ಯಂಡ್ ಫ್ಯಾಮಿಲಿ ಇದೆ. ಸೊ ಅವರ ಒಂದು ಆ್ಯಂಡ್ ನಿಮ್ಮ ಲವ್ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಸೊ ಫ್ಯಾಮಿಲಿ ಎಂಪ್ರೆಸ್, ಓಕೆ, ವಾವ್ ಸೂಪರ್. ಆ್ಯಂಡ್ ನೆಕ್ಸ್ಟ್ ಹರ್ಮಿಟ್, ಓಕೆ, ಆ್ಯಂಡ್ 7 ಆಫ್ ಸಾರ್ಟ್ಸ್. ಓಕೆ, ಸೊ ಯಾರು ಮದುವೆ ಆಗಿದ್ದೀರಲ್ಲ, ಯಾರು ಫೀಮೇಲ್ಸ್ ಇದ್ದೀರಾ, ಮೈಟ್ ಬಿ ನೀವು ತುಂಬ ಒಳ್ಳೆ ತಾಯಿ ಆಗಿರ್ಬೋದು, ನೀವು ತುಂಬ ಒಳ್ಳೆ ಗೃಹಿಣಿ ಆಗಿರಬಹುದು, ಬಟ್ ತುಂಬ ಜನ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1. ಸೊ ನಿಮ್ಮ ಮದುವೆ ಆಗಿದ್ರೆ, ಸೊ ಈ ಒಂದು ಜಾಗದಲ್ಲಿ ಎಂಪ್ರರ್ ಇದ್ದರೂ ಸಹ ಮೇಲ್ ಫೀಮೇಲ್ ಇಲ್ಲಿ ಬರೋದಿಲ್ಲ. ಸೊ ನೀವು ಯಾರು ವಾಚ್ ಮಾಡ್ತಾ ಇದ್ದೀರಲ್ಲ, ಸೊ ನಿಮಗೆ ಈ ಒಂದು ರೀಡಿಂಗ್ ಇರುತ್ತೆ. ಸೊ ಮೈಟ್ ಬಿ ನೀವು ನಿಮ್ಮ ಹೆಂಡತಿನ ಮೋಸ ಮಾಡ್ತಾ ಇದ್ರೆ ದಯವಿಟ್ಟು ಆ ಒಂದು ಥರ್ಡ್ ಪಾರ್ಟಿ ಏನೇ ಇದ್ರೂ ಅದನ್ನು ನೀವು ನಿಮ್ಮ ಹೆಂಡತಿಗೆ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಲೈಫನ್ನ ಚೆನ್ನಾಗಿ ಇಟ್ಕೊಬೇಕು ಅಂದರೆ ನೀವು ಹುಷಾರಾಗಿರಬೇಕಾಗತ್ತೆ. ಆ್ಯಂಡ್ ಮೇನಾಗಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಲೈಫನ್ನು ಹಾಳು ಮಾಡೋದಕ್ಕೆ ತುಂಬ ಜನ ನೋಡ್ತಿರ್ತಾರೆ, ಕಾಯ್ತಿರ್ತಾರೆ. ಅವ್ರು ಯಾರು ಅಂದರೆ ನಿಮ್ಮ ಹತ್ರದವರೇ ಇರ್ತಾರೆ. ಓಕೆ, ಸೊ ಮೈಟ್ ಬಿ ನೀವು ಗಂಡ ಹೆಂಡತಿ ಆದರೆ ನಿಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಬರ್ತಾ ಇದ್ದರೆ ತುಂಬ ಹುಷಾರಾಗಿ ನೋಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ಇಲ್ಲಿ ಒಂದು ದೊಡ್ಡ ವಾರ್ನಿಂಗ್ ಇದೆ ಸೊ ಫೀಮೇಲ್ಸಿಗೆ. ಸೊ ಮೈಟ್ ಬಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಎಂಪ್ರೆಸ್ ಎನರ್ಜಿ ಬಂದಿರೋದ್ರಿಂದ ಮೈಟ್ ಬಿ ಯಾರು ಗೃಹಿಣಿಯರಿದ್ದಾರೆ, ಯಾರು ಮದುವೆ ಆಗಿದ್ದಾರಲ್ಲ, ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಸೊ ಯಾರನ್ನೇ ನೀವು ನಂಬಬೇಕಾದ್ರೆ, ಯಾರನ್ನೇ ನೀವು ಹತ್ರದವರಿಗೆ ಏನೋ ಒಂದು ಸಹಾಯ ಮಾಡಬೇಕಂದ್ರೆ ಹುಷಾರಾಗಿ ಸಹಾಯ ಮಾಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಿರುತ್ತೆ ಸೊ ಇದು ಸರಿ ಇಲ್ಲ, ಇಲ್ಲ ಈ ಪರಿಸ್ಥಿತಿ ಸರಿ ಇಲ್ಲ ಅಂತ. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಹೊರತುಪಡಿಸಿ ಏನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಹುಷಾರಾಗಿ ಯಾರೇನಂತಾರೆ, ಇಲ್ಲ ಯಾರೇನು ನಿಮಗೆ ಹೇಳ್ತಾ ಇದ್ದಾರೆ ಅದನ್ನು ನೀವು ಗಮನಿಸಿ ಆ್ಯಂಡ್ ದೆನ್ ನಿಮ್ಮ ಡಿಸಿಷನ್ಸ್ನ ಕೊಡಿ. ತುಂಬ ಬೇಗ ಡಿಸಿಷನ್ಸ್ನ ಕೊಡೋಕ್ಕೆ ಹೋಗಬೇಡಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾರು ಲವ್ವಲ್ಲಿದ್ದಾರೆ, ಸೊ ಅವರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಹೇಳಿ ಯಾರು ಪ್ರೀತಿಯಲ್ಲಿದ್ದಾರೆ, ಸೊ ಅವರ ಲೈಫಲ್ಲಿ ಏನಾಗ್ತಾ ಇದೆ. ಅಟ್ರಾಕ್ಷನ್, ವಾವ್ ಸೂಪರ್. ಓಕೆ, ನೆಕ್ಸ್ಟ್ ಕಾರ್ಡ್ ವರ್ತ್ ವೇಟಿಂಗ್ ಫಾರ್ ಆ್ಯಂಡ್ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ಸೊ ಯಾರು ರಿಲೇಷನ್ಶಿಪ್ಪಲ್ಲಿ ಪ್ರೀತಿಯಲ್ಲಿ ಇದ್ದೀರಲ್ಲ, ಸೊ ನಿಮ್ಮ ಅಟ್ರಾಕ್ಷನ್ ನಿಮಗೆ ನಿಮ್ಮ ಪರ್ಸನ್ಗೆ ಹತ್ತಿರ ಕರ್ಕೊಂಡು ಹೋಗುತ್ತೆ. ಸೊ ಅಟ್ರಾಕ್ಷನ್ ಮೇನ್ಲಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫ್ ಹೇಗಿದೆಯೋ ಹಾಗೆ ನೀವು ಎಂಜಾಯ್ ಮಾಡಿ, ನೀವು ಹೇಗಿದ್ದೀರೋ ನಿಮ್ಮನ್ನು ನೀವು ಎಂಜಾಯ್ ಮಾಡಿ. ಆ್ಯಂಡ್ ಲೈಫಲ್ಲಿ ಎಲ್ಲವೂ ಎಲ್ಲ ಟೈಮಲ್ಲಿ ಸಿಗೋದಿಲ್ಲ. ಸೊ ನಾನೊಂದು ಉದಾಹರಣೆ ಕೊಡ್ತೀನಿ. ನಾವು ಚಿಕ್ಕವರಿದ್ದಾಗ ಒಂದು ಜಾಗಕ್ಕೆ ಹೋಗಿರ್ತೀವಿ ಆ್ಯಂಡ್ ಆ ಜಾಗ ನಮಗೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂದರೆ ಮತ್ತೆ ನಾವು ಈಗ ಆ ಜಾಗಕ್ಕೆ ಹೋದರೆ ತುಂಬ ಚೇಂಜಸ್ಗಳಾಗಿರುತ್ತೆ, ನಮಗೆ ಆ ಜಾಗ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣ ನಿಮ್ಮಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅದನ್ನು ಎಂಜಾಯ್ ಮಾಡಿ. ಆ್ಯಂಡ್ ಹಾಗೆ ನೀವು ಎಂಜಾಯ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ರೈಟ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಹಾಗೂ ನಿಮ್ಮ ಹೀಲಿಂಗೂ ಆಗುತ್ತೆ. ಅದೇ ರೀತಿ ನಿಮ್ಮ ಪಾಸಿಟಿವ್ ಥಿಂಕಿಂಗಲ್ಲಿ ಎಲ್ಲವೂ ಚೇಂಜ್ ಆಗ್ತಾ ಬರುತ್ತೆ. ಆ್ಯಂಡ್ ವರ್ತ್ ವೇಟಿಂಗ್ ಫಾರ್ ಇಲ್ಲಿ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಡಿವೈನ್ ಟೈಮಿಂಗ್ ಈಸ್ ಅಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ಸೊ ನಿಮ್ಮ ಲವ್ ಲೈಫಲ್ಲಿ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದರೆ, ಇಲ್ಲ ಎಕ್ಸ್ಗೋಸ್ಕರ ಕಾಯ್ತಾ ಇದ್ದರೆ,
ಏನೇ ಒಂದು ಇಶ್ಯೂಸ್ ಇದ್ದರೂ ಸಹ ನೀವು ನಿಮ್ಮ ಪ್ರೀತಿನ ಹೇಳ್ಕೊಂಡಲೇ ಇರ್ಬೋದು, ಒನ್ ಸೈಡ್ ಲವ್ ಇರ್ಬೋದು, ಕ್ರಶ್ ಇರ್ಬೋದು, ಇಟ್ಸ್ ವರ್ತ್ ವೇಟಿಂಗ್ ಫಾರ್. ಸೊ ನೀವು ವೆಯ್ಟ್ ಮಾಡಿ ಆ್ಯಂಡ್ ಡಿವೈನ್ ಟೈಮಲ್ಲಿ ಎಲ್ಲನೂ ವರ್ಕ್ ಆಗುತ್ತೆ. ಸೊ ನಾನು ಪ್ರತಿ ಸತಿನೂ ಹೇಳ್ತೀನಿ, ಡಿವೈನ್ ಟೈಮಿಂಗ್ ನಮ್ಮ ಟೈಮಿಂಗಲ್ಲಿ ಆಗೋದಿಲ್ಲ, ಅದು ಆಗೋದು ಆ ದೈವದ ಟೈಮಿಂಗಲ್ಲಿ ಅಷ್ಟೇ. ಓಕೆ, ಸೊ ನಾನು 12 ನೋಡಿದೆ ಇಲ್ಲಿ. ಸೊ ನಿಮ್ಮ ಡಿವೈನ್ ಟೈಮಿಂಗ್ ಬರುತ್ತೆ. ಸೊ ನಿಮ್ಮ ಡಿವೈನ್ ಟೈಮಿಂಗ್ ಬರೋ ತನಕನೂ ನೀವು ಕಾಯಲೇಬೇಕಾಗಿದೆ. ಓಕೆ, ಸೊ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತೊಗೋಬೇಕು ಅಂದರೆ ಖಂಡಿತ ತೊಗೊಳ್ಳಿ ನಿಮ್ಮ ಲವ್ ಲೈಫಲ್ಲಿ. ಬಿಕಾಸ್ ಸಪೋರ್ಟ್ ಬೇಕು ನಮಗೆ ಅಲ್ವಾ. ಸೊ ಎಮೋಷ್ನಲ್ ಸಪೋರ್ಟು ಬೇಕು, ಫ್ರೆಂಡ್ ಸಪೋರ್ಟು ಬೇಕು. ಮೈಟ್ ಬಿ ನಿಮ್ಮ ಫ್ರೆಂಡ್ಸಿಂದ ನೀವು ನಿಮ್ಮ ಪರ್ಸನಿಗೆ ಹತ್ತಿರ ಆಗ್ಬೋದು, ಇಲ್ಲ ಏನೋ ಒಂದು ದಾರಿ ಕಾಣಬಹುದು. ಸೊ ಈ ರೀತಿ ನಿಮ್ಮ ಲವ್ ಲೈಫ್ ಇದೆ. ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ ಅನ್ನೋದನ್ನು. ಪೈಲ್ ನಂಬರ್ 1 ಓವರಾಲ್ ಆಗಿ ಮೇ ತಿಂಗಳು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ನಿಮ್ಮ ಹೆಲ್ತ್ ಹೇಗಿರುತ್ತೆ. ಪೈಲ್ ನಂಬರ್ 1 ಕ್ವೀನ್ ಆಫ್ ಸಾರ್ಡ್ಸ್, 2 ಆಫ್ ಕಪ್ಸ್ ಆ್ಯಂಡ್ 3 ಆಫ್ ರಾಡ್ಸ್. ಓಕೆ, ಸೊ ನಿಮ್ಮ ಕೆಲಸದ ಮೇಲೆ ಕೆಲಸ ಇಟ್ಕೊಳ್ಳಿ. ಸೊ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಕೆಲಸದ ಬಗ್ಗೆ ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆನೂ ಸಹ. ಸೊ ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ತುಂಬ ಯಾರ ಜೊತೆನೂ ಆರ್ಗ್ಯುಮೆಂಟ್ಸ್ಗಾಗಲಿ ಇಲ್ಲ ಮೆಂಟಲ್ ಟೆನ್ಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ನೀವೇನೇ ಆ್ಯಕ್ಷನ್ ತೊಗೊಬೇಕು ಹೆಲ್ತ್ ಬಗ್ಗೆ ಅಂದರೆ ಖಂಡಿತ ತೊಗೊಳ್ಳಿ. ಬಿಕಾಸ್ 2 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಡೀಪ್ ಪ್ಲ್ಯಾನಿಂಗ್, ಕಾಂಟಂಪ್ಲೇಷನ್, ತೀರಾ ಡೀಪಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ಪ್ರಾಕ್ಟಿಕಲ್ಲಾಗಿ ತೊಗೊಳ್ಳಿ. ಬಿಕಾಸ್ ಹೆಲ್ತ್ ವಿಚಾರದಲ್ಲಿ ಯಾವತ್ತೂ ಸಹ ಹಿಂದೆಟ್ ಹಾಕಬೇಡಿ. ಸೊ ನಿಮಗೆ ಅನಿಸುತ್ತಾ ತುಂಬ ದೂರ ಇದೆ ಕ್ಲಿನಿಕ್ಕು ಅಂದರೆ, ದಯವಿಟ್ಟು ಒಂದಿನ ನಿಮ್ಮ ಆರೋಗ್ಯಕ್ಕೋಸ್ಕರ ಟೈಮ್ ತೆಗೀರಿ ಆ್ಯಂಡ್ ಹೋಗಿ ಬನ್ನಿ. ಬಿಕಾಸ್ ನಿಮ್ಮ ಕ್ಲಾರಿಟಿಯಿಂದಾನೇ ನಿಮ್ಮ ಹೆಲ್ತು ಇಂಪ್ರೂವ್ ಆಗೋದು. ಓಕೆ, ಸೊ ಇಲ್ಲ ಅಂದರೆ ಅದೇನು ಇಶ್ಯೂಸ್ ಇಲ್ಲ. ಮೈಟ್ ಬಿ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾರ ಇಶ್ಯೂಸ್ ಇದ್ದರೆ ಆ ಇಶ್ಯೂಸು ಹೋಗುತ್ತೆ. ಓನ್ಲಿ ಥಿಂಗ್ ಈಸ್ ನೀವು ನಿಮ್ಮ ಡಾಕ್ಟರ್ಗಾಗಲಿ ನಿಮ್ಮ ಫಿಸಿಷಿಯನ್ಗಾಗಲಿ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಿಮಗೆ ಹೆಲ್ಪ್ ಇದೆ. ಸೊ ಆ ಹೆಲ್ಪನ್ನು ತೊಗೊಳ್ಳಿ ಹೆಲ್ತ್ ವಿಚಾರದಲ್ಲಿ. ಓಕೆ, ಆ್ಯಂಡ್ ನೀವು ಮೇ ತಿಂಗಳು ಏನನ್ನು ಮಾಡಬೇಕು. ಸೊ ಪೈಲ್ ನಂಬರ್ 1 ಏನನ್ನು ಮಾಡಬೇಕು. ಸೊ ಕಿಂಗ್ ಆಫ್ ಸಾರ್ಡ್ಸ್, 4 ಆಫ್ ರಾಡ್ಸ್, 3 ಆಫ್ ಪೆಂಟಿಕಲ್ಸ್. ಸೊ ನೀವೇನು ಮಾಡಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಪೈಲ್ ನಂಬರ್ 1 ಆ್ಯಂಡ್ ಎಂಜಾಯ್ ಕೂಡ ಮಾಡಬೇಕು. ಸೊ ನೀವು ಎಷ್ಟು ಕಷ್ಟಪಡ್ತೀರಲ್ಲ ಅಷ್ಟೇ ನಿಮ್ಮ ಲೈಫಲ್ಲಿ ಪ್ರಮೋಷನ್ಸ್ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಇದೆ ನಿಮ್ಮ ಮೇನ್ ಎನರ್ಜಿಯಲ್ಲಿ. ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಎಲ್ಲನೂ ಬದಲಾಗ್ತಾ ಇದೆ. ಸೊ ನೀವು ತುಂಬ ಕೋಲ್ಡ್ ಆಗಿರಬೇಡಿ, ಇಲ್ಲ ತುಂಬಾ ಡಿಟ್ಯಾಚ್ ಆಗಬೇಡ್ರಿ ಸೊಸೈಟಿಯಿಂದಾಗಲಿ, ನಿಮ್ಮ ಫ್ಯಾಮಿಲಿ ಇರ್ಬೋದು, ಯಾವುದೇ ವಿಚಾರದಲ್ಲೂ ಅಟ್ಯಾಚ್ ಆಗಿರಿ. ಬಿಕಾಸ್ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ 4 ಆಫ್ ರಾಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮದುವೆ ಪ್ರಪೋಸಲ್ಸ್ ಬರ್ತಾ ಇದ್ರೆ, ಏನೇ ಬರ್ತಾ ಇದ್ರೂ ಅದನ್ನು ನೀವು ಅಕ್ಸೆಪ್ಟ್ ಮಾಡೋದಾದರೆ ಮಾಡಿ. ಬಿಕಾಸ್ ನಿಮ್ಗೆ ಅದ್ರ ಮೇಲೆ ಕಾನ್ಫಿಡೆಂಟ್ ಇದ್ದರೆ ಮಾಡಿ ಅಂತ ಹೇಳ್ತಾ ಇದೆ. ನಿಮಗೆ ಪ್ರಮೋಷನ್ಸ್ ಸಿಗ್ತಾ ಇದೆ, ಸೆಲೆಬ್ರೇಷನ್ಸ್ ಆಗ್ತಾ ಇದೆ. ಸೊ ನೀವೇನು ಮಾಡಬೇಕಂದ್ರೆ, ಯಾರೇ ನಿಮ್ಮನ್ನು ಫಂಕ್ಷನ್ಗೆ ಕರೆದ್ರೆ ಸೊ ನಾನು ಬೇಡ, ನನಗೆ ಬೇಜಾರಾಗುತ್ತೆ, ನಾನು ಹೋಗಲ್ಲ ಅಂತ ಹೇಳಬೇಡಿ. ಖಂಡಿತ ಹೋಗಿ. ಮೈಟ್ ಬಿ ಅಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಬೆಳಕು ಸಿಗಬಹುದು. ಆ್ಯಂಡ್ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಮೈಟ್ ಬಿ ನೀವು ನಿಮ್ಮ ಪಾರ್ಟ್ನರ್ನ ಭೇಟಿ ಆಗಬಹುದು. ಸೊ ಈ ರೀತಿಯಲ್ಲಿ ಇದೆ. ಸೊ ನೀವು ಏನನ್ನು ಮಾಡಬಾರ್ದು ಮೇ ತಿಂಗಳು. ಪೈಲ್ ನಂಬರ್ 1 ಓಕೆ 10 ಆಫ್ ಸಾರ್ಟ್ಸ್. ಓಕೆ, ಸೊ 2ನೇ ಸತಿ 10 ಆಫ್ ಸಾರ್ಟ್ಸ್, ನೈಟ್ ಆಫ್ ರಾಡ್ಸ್ ಆ್ಯಂಡ್ 6 ಆಫ್ ಸಾರ್ಟ್ಸ್. ಸೊ ನೀವು ಏನು ಮಾಡಬಾರ್ದು ಅಂದರೆ, ಮತ್ತೆ ಹಳೆದನ್ನು ಕೆತ್ಕಕ್ಕೆ ಹೋಗಬಾರ್ದು. ಓಕೆ, ಸೊ ಹಳೆ ಪ್ರೀತಿ ಇರ್ಬೋದು, ಹಳೆ ನೋವಿರ್ಬೋದು, ಹಳೆ ಜಗಳಗಳಿರ್ಬೋದು, ಏನೇ ಇರ್ಬೋದು, ದಯವಿಟ್ಟು ಅದನ್ನು ಮೇಲೆ ಹೋಗ್ಬಿಟ್ಟು ಆರ್ಗ್ಯುಮೆಂಟ್ಸ್ ಇರ್ಬೋದು, ನೀನು ನನಗೆ ಹಂಗೆ ಹೇಳ್ದ್ಯಾ, ನೀನು ಕೇಳಿದ್ಯಾ, ಸೊ ಬೇಡ. ಓಕೆ, ಸೊ ನೀವು ಅದನ್ನು ಕೆತ್ಕಕ್ಕೆ ಹೋಗಬೇಡಿ ಆ್ಯಂಡ್ ಅದರಿಂದ ವಾಕ್ ಅವೇ ಮಾಡಿ. ಸೊ ನೀವು ಇದನ್ನು ಮಾಡಿಕೊಡ್ದು ಪೈಲ್ ನಂಬರ್ 1. ಸೊ ಹಳೆ ನೋವು ಇರ್ಬೋದು, ಏನೋ ಒಂದು ಕೆಟ್ಟ ವಿಷಯಗಳಿರಬಹುದು, ಯಾರೋ ನಿಮ್ಮನ್ನು ಮೋಸ ಮಾಡಿರಬಹುದು, ದಯವಿಟ್ಟು ಅವರ ಮೇಲೆ ದಾಳಿ ಮಾಡ್ಕೊಂಡು ಹೋಗಬೇಡಿ, ಇಲ್ಲ ಕೋಪದಲ್ಲಿ ಅವರನ್ನು ಅಟ್ಟಾಡಿಸ್ಕೊಂಡು ಹೋಗಬೇಡಿ. ಬಿಕಾಸ್ ಅದು ನಿಮಗೇನು ಕೊಡೋದಿಲ್ಲ. ಓಕೆ, ಮತ್ತೆ ನಿಮ್ಗೆ ಅದೇ ಪೇನ್ ಕೊಡುತ್ತೆ ಹೊರತು ನಿಮಗೇನು ಕೊಡೋದಿಲ್ಲ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ವಾಕ್ ಅವೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಮಾಡಿಕೊಡ್ದು. ಸೊ ನಿಮ್ಮ ಹಳೆಯದೇನೇ ಇದೆ ಅದನ್ನು ಮರೆತುಬಿಡಿ
ಆ್ಯಂಡ್ ನಿಮ್ಮ ಲೈಫನ್ನು ಹೊಸ ಥರ ಶುರು ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಓವರಾಲ್ ಎನರ್ಜಿ, ನಿಮ್ಮ ಗೈಡೆನ್ಸ್ ಏನಿದೆ. ನಂಬರ್ 1, ಯೋರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನೀವೆಷ್ಟು ಹಾರ್ಡ್ ವರ್ಕ್ ಹಾಕ್ತೀರಲ್ಲ, ಆ ಹಾರ್ಡ್ ವರ್ಕ್ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ, ನಿಮಗೆ ಪ್ರಮೋಷನ್ ಕೊಡುತ್ತೆ, ವಿಶ್ ಫುಲ್ಫಿಲ್ಮೆಂಟ್. ಬಿಕಾಸ್ ನಿಮ್ಮ ಮೇನ್ ಎನರ್ಜಿನೇ ವಿಶ್ ಫುಲ್ಫಿಲ್ಮೆಂಟ್ ಇರೋದ್ರಿಂದ ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ, ಮೇ ತಿಂಗಳು ಅಷ್ಟೇ ಒಳ್ಳೇದು ನಿಮಗಾಗತ್ತೆ. ಓಕೆ, ಸೊ ಕೈ ಕೆಸರಾದರೆ ಬಾಯಿ ಮೊಸರು. ಸೊ ನೀವು ಎಷ್ಟು ಕೆಲಸ ಮಾಡ್ತೀರಾ ಆ್ಯಂಡ್ ಎಷ್ಟು ಹಾರ್ಡ್ ವರ್ಕ್ ಇಟ್ಕೊಂಡಿರ್ತೀರ, ಎಷ್ಟು ಡೆಡಿಕೇಶನ್ ಇಟ್ಕೊಂಡಿರ್ತೀರ, ಎಷ್ಟು ಶ್ರದ್ಧೆ ಇಟ್ಕೊಂಡಿರ್ತೀರ, ಅದು ಎಲ್ಲದರಲ್ಲೂ ಇರಬೇಕು. ಬರೀ ಕೆರಿಯರ್ ಅಂತಲ್ಲ, ಎಲ್ಲದರಲ್ಲೂ ಇರಬೇಕು. ಸೊ ಆವಾಗ ನಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಸೊ ಅದನ್ನು ಯಾರು ರೆಕಗ್ನೈಸ್ ಮಾಡಲಿ ಬಿಡಲಿ, ಆ್ಯಂಡ್ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು ಅಲ್ವಾ. ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು, ಆ್ಯಂಡ್ ನಿಮ್ಮ ರೀಡಿಂಗ್ ತುಂಬ ಪಾಸಿಟಿವ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2, ಯಾರು ಪಿಂಕ್ ಕಲರ್ ಡೈಸ್ನ ಚಾಯ್ಸ್ ಮಾಡಿದ್ದೀರಾ. ಸೊ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಪೈಲ್ ನಂಬರ್ 2ಕ್ಕೆ ಪಿಂಕ್ ಕಲರ್ ಇಟ್ಟಿದ್ನೋ ಇಲ್ಲೋ ಅಂತ. ಸೊ ದಯವಿಟ್ಟು ಪೈಲ್ ನಂಬರ್ 2 ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಪ್ಲೀಸ್ ಇದನ್ನು ನಾನು ಪೈಲ್ ನಂಬರ್ 2 ಆಗಿ ತೊಗೊಂಡ್ರೆ, ನೀವು ಇದನ್ನು ಸೆಲೆಕ್ಟ್ ಮಾಡಿದರೆ ಪೈಲ್ ನಂಬರ್ 3ನವರು ದಯವಿಟ್ಟು ಇದನ್ನು ನೋಡಿ. ಓಕೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಓಕೆ, ಸೊ ಮೈಟ್ ಬಿ ಪಿಂಕೇ ಇರ್ಬೋದು. ಸೊ ಓಕೆ, ಫೈನ್. ಸೊ ನೋಡೋಣ ನಿಮ್ಮ ಮೇನ್ ಎನರ್ಜಿ ಮೇ ತಿಂಗಳು ಏನಿರುತ್ತೆ ಅಂತ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪೈಲ್ ನಂಬರ್ 2, ಯಾರು ಪಿಂಕ್ ಕಲರ್ ಡೈಸ್ನ ಚಾಯ್ಸ್ ಮಾಡಿದ್ದಾರೆ. ಸೊ ಪ್ಲೀಸ್ ಅವರ ಮೇನ್ ಎನರ್ಜಿ ಏನು. 2 of Wands. ಓಕೆ, ಬೇಸಿಕಲಿ 2 of Wands ಟ್ರಾವೆಲ್ ಹೇಳುತ್ತೆ. ಮೈ ಬಿ ನೀವು ಮೇ ತಿಂಗಳು ಟ್ರಾವೆಲ್ ಮಾಡಬಹುದು. ಅದು ನಿಮ್ಮ ಪ್ರೊಫೆಷ್ನಲ್ ಟ್ರಾವೆಲಿಂಗ್ ಇರಬಹುದು, ಇಲ್ಲ ನೀವೇನು ಅಂದ್ಕೊತಿದ್ದೀರೋ ನಿಮ್ಮ ಮನಸ್ಸಲ್ಲಿ ಆ ಒಂದು ಇದಕ್ಕೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯದಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು ಆ್ಯಂಡ್ ಅಲ್ಲಿ ಡಿಸಿಷನ್ಸ್ ಕಂಪ್ಲೀಟ್ ಇಲ್ಲ ಅನಿಸ್ತಾ ಇದೆ. ಸೊ ಮೇಯ್ನಾಗಿ ನಿಮ್ಮ ಎನರ್ಜಿ ಮೇ ತಿಂಗಳು ಹೇಗಿರುತ್ತೆ ಅಂದರೆ ಎಲ್ಲ ವಿಮರ್ಶನೆ ಮಾಡೋದ್ರಲ್ಲಿ ಇರುತ್ತೆ. ಓಕೆ, ಸೊ ನಾನು ಯಾವ ಡಿಸಿಷನ್ಸ್ನ ತಗೊಳ್ಳಿ, ಯಾವ ಪಾತನ್ನು, ನಿಮಗೆ ಗೊತ್ತಿದೆ ಯಾವುದು ಸರಿಯಾದ ದಾರಿ ಅಂತ. ಬಟ್ ಹಾಗೂ ಸಹ ನೀವು ಮೇ ತಿಂಗಳು ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಮಧ್ಯದಲ್ಲಿ ಒದ್ದಾಡ್ತಿರ್ತೀರ. ಆ್ಯಂಡ್ ಮೈಟ್ ಬಿ ಇಲ್ಲಿ 2 ಜಾಬ್ಸ್ ಇರಬಹುದು, 2 ಆಪ್ಷನ್ಸ್ ಇರ್ಬೋದು, ಇಲ್ಲ 2 ಜನ ಇರ್ಬೋದು. ಸೊ ಅವರ ಮಧ್ಯದಲ್ಲಿ ನೀವು ಯಾರನ್ನು ಚಾಯ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಡೀಪಾಗಿ ಯೋಚನೆ ಮಾಡ್ತೀರಾ ಮೇ ತಿಂಗಳು. ಓಕೆ, ಸೊ ನಾನು ನಿಮ್ಮ ಮೇನ್ ಎನರ್ಜಿ ಮೇಲೆ ಕಾರ್ಡ್ಸ್ ತೆಗಿಲೇಬೇಕಾಗಿದೆ. ಸೊ ನೋಡೋಣ 2 of Wands ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು. ಓಕೆ, ಸೊ 2 of Wands ಕ್ಲಾರಿಫೈಡ್ ಬೈ 2 of Pentacles ಹೇಳ್ತಾ ಇದೆ. ಸೊ ನೀವು ನಿಮ್ಮ ವಿಚಾರಗಳಲ್ಲಿ ಕ್ಲಿಯರ್ ಆಗಿ ಆ್ಯಂಡ್ ಜಗಲ್ ಮಾಡಬೇಡಿ. ಮೈಟ್ ಬಿ ನೀವು ನಿಮ್ಮನ್ನು ತುಂಬ ತಡೆದಿಟ್ಕೊಂಡಿದ್ದೀರಾ, ಗಾರ್ಡೆಡ್ ಇದ್ದೀರಾ, ನಿಮ್ಮ ಡಿಸಿಷನ್ಸ್ನ ನೀವು ತೊಗೊತಾ ಇಲ್ಲ ಸರಿಯಾಗಿ. ಓಕೆ, ಸೊ ನಿಮ್ಮ ಡಿಸಿಷನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ ಆ್ಯಂಡ್ ಪದೇ ಪದೇ ವಿಷಯಗಳನ್ನು ಇಲ್ಲ ಇಬ್ಬರ ಮಧ್ಯದಲ್ಲಿ ಇರಬೇಡಿ. ಬಿಕಾಸ್ ಏನೋ ಒಂದು ಎಂಡ್ ಆಗಿದೆ ಅಂದರೆ ಮತ್ತೆ ಅದನ್ನೇ ನೀವು ನಿಮ್ಮ ಲೈಫಲ್ಲಿ ಮತ್ತೆ ತೊಗೊಂಡು ಮತ್ತೆ ಅದನ್ನು ಜಗಲ್ ಮಾಡಬೇಡಿ. ಸೊ ಮತ್ತೆ ನೀವು ಟೂ ಎನರ್ಜಿಯಲ್ಲಿ ಬರಬೇಡಿ. ಸೊ ಸಿಂಗಲ್ ಎನರ್ಜಿಗೆ ಬನ್ನಿ ಅನ್ನೋದನ್ನು ನಿಮ್ಮ ಮೇನ್ ಎನರ್ಜಿ ನಿಮಗೆ ತಿಳಿಸ್ತಾ ಇದೆ. ಬಿಕಾಸ್ ವರ್ಲ್ಡ್ ಕಾರ್ಡ್ ಎಂಡಿಂಗ್ಸ್ ತೋರಿಸ್ತಾ ಇದೆ, ಬಿಗಿನಿಂಗ್ಸು ತೋರಿಸ್ತಾ ಇದೆ. ಸೊ ನಿಮ್ಮ ಬಿಗಿನಿಂಗ್ಸ್ನ ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ಓಕೆ, ಸೊ ತುಂಬ ಸ್ಟಬ್ಬನ್ ಆಗಬೇಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅದು ನಿಮ್ಮ ಮೇಲೆ ಆಗಿರ್ಬೋದು, ಇಲ್ಲ ಬೇರೆಯವ್ರ ಮೇಲೆ ಆಗಿರಬಹುದು. ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಅವರ ಕೆರಿಯರ್ ಆಗಲಿ, ಜಾಬ್ ಆಗಲಿ, ಎಜುಕೇಷನ್ ಆಗಲಿ, ಅವರ ಕಾರ್ಡ್ಸ್ನ ಕೊಡಿ. ಡೆವಿಲ್ ಎನರ್ಜಿ, ಓಕೆ, 8 of Swords ಎನರ್ಜಿ,
5 of Pentacles ಎನರ್ಜಿ. ಓಕೆ, ಸೊ ಖಂಡಿತ ನಿಮಗೆ ನಿಮ್ಮ ಜಾಬ್ ಪ್ರತಿ ಆಗಲಿ, ನಿಮ್ಮ ಕೆರಿಯರ್ ಪ್ರತಿ ಆಗಲಿ, ನಿಮ್ಮ ಎಜುಕೇಷನ್ ಪ್ರತಿ ಆಗಲಿ ನಿಮಗೆ ಹೆಲ್ಪ್ ಇದೆ. ಬಟ್ ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ಕೇಳ್ಬೋದು, ನನಗೆ ತುಂಬ ಜನ ಕೇಳ್ತಾರೆ, ನನಗೆ ಯಾವ ರೀತಿ ಹೆಲ್ಪ್ ಇಲ್ಲ, ಏನಿಲ್ಲ. ಯುನೋ ಸಮ್ಟೈಮ್ಸ್ ನಮ್ಮನ್ನು ನಾವು ಸಹಾಯ ಮಾಡಬೇಕಾಗತ್ತೆ ಆ ಟೈಮಲ್ಲಿ. ಸೊ ಹೆಲ್ಪ್ ನಮಗೆ ಎಲ್ಲಿಂದ ಸಿಗ್ತಾ ಇಲ್ಲ ಅಂದರೆ ಆ ಹೆಲ್ಪ್ ನಮ್ಮಲ್ಲಿದೆ ಅನ್ನೋದು ಅದರ ಅರ್ಥ. ಓಕೆ, ಸೊ ಯಾರು ದೇವರೇ ಹೇಳಿದ್ದಾರೆ, ನೀನು ಕೆಲಸ ಮಾಡು, ನಾನು ಫಲ ಕೊಡ್ತೀನಿ ಅಂತ. ಓಕೆ, ಆ್ಯಂಡ್ ಯಾರು ಕಷ್ಟಪಡ್ತಾರೋ ಅವರಿಗೆ ಅಲ್ಲಿ ಒಳ್ಳೆ ಫಲ ಇರುತ್ತೆ. ಸೊ ನಿಮ್ಮನ್ನು ನೀವೇ ಒಂದು ಹೆಲ್ಪಾಗಿ ತಗೊಳ್ಳಿ. ಬಿಕಾಸ್ ಇಲ್ಲಿ 8 of Swords ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಯೋಚನೆಗಳು, ನಿಮ್ಮ ಅಡಿಕ್ಷನ್ಸ್ ಇರಬಹುದು, ಕೋಡಿಪೆಂಡೆನ್ಸಿ ಇರಬಹುದು, ಏನೇ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಯಾರ್ದೋ ಮೇಲೆ ತುಂಬಾ ಅಂಧವಿಶ್ವಾಸ ಇಟ್ಕೊಂಡಿರಬಹುದು, ಏನೋ ಒಂದು ಇರ್ಬೋದು, ಅದರಿಂದ ನೀವು ಹೊರಗೆ ಬರಬೇಕಾಗಿದೆ. ಸೊ ನಿಮ್ಮ ಕೆರಿಯರ್ ಅಲ್ಲಿ, ನಿಮ್ಮ ಜಾಬಲ್ಲಿ, ನಿಮ್ಮ ಎಜುಕೇಷನಲ್ಲಿ ನೀವು ಚೆನ್ನಾಗಾಗಬೇಕು ಅಂದರೆ ನೀವು ನಿಮ್ಮ ಏನು ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಲ್ಲ ಅದು ಕೆಟ್ಟದಿದೆ. ಓಕೆ, ಸೊ ಹಾಗಾಗಿ ನಿಮಗೆ ಡಿಸಿಷನ್ಸ್ನ ತೊಗೊಳಕ್ಕಾಗ್ತಾ ಇಲ್ಲ. ಓಕೆ, ಸೊ ಖಂಡಿತ ನೀವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಯಾರೂ ಸಹ ಬರಲಿಲ್ಲ ಅಂದಾಗ ನಮ್ಮಲ್ಲಿ ಆ ಶಕ್ತಿ ಕೊಟ್ಟಿರ್ತಾನೆ ದೇವರು. ಸೊ ನಮಗೆ ಆ ಕಷ್ಟ ಬರ್ತಾ ಇದೆ ಅಂದರೆ, ಇಲ್ಲ ಆ ನೋವು ಬರ್ತಾ ಇದೆ ಅಂದರೆ, ನಮಗೆ ಆ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದನೇ ಆ ದೇವರು ನಮಗೆ ಆ ಕಷ್ಟನ ಕೊಡೋದು. ಓಕೆ, ಸೊ ದಯವಿಟ್ಟು ಆ ಒಂದು ಸಿಚುವೇಷನಲ್ಲಿ ನಿಮಗೆ ಏನೂ ದಾರಿ ಕಾಣಿಸ್ತಾ ಇಲ್ಲ ಅಂದರೆ ಖಂಡಿತ ಅಲ್ಲಿ ಹೆಲ್ಪ್ ಇದೆ, ಆ ಹೆಲ್ಪನ್ನು ತಗೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ 5 of Pentaclesನ ಕ್ಲಾರಿಫೈ ಮಾಡಿ. ಟ್ರಾನ್ಸ್ಫಾರ್ಮ್ ಆಗಲೇಬೇಕು ನೀವು. ಸೊ ನೀವು ಕೆಲವೊಂದು ಸಿಚುವೇಶನ್ಸ್ನ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಎಂಡ್ ಮಾಡಲೇಬೇಕಾಗಿದೆ. ಓಕೆ, ಸೊ ನೀವು ಎಷ್ಟಂತ ಜಗಲ್ ಮಾಡ್ತೀರಾ, ಎಷ್ಟಂತ ಯೋಚನೆ ಮಾಡ್ತೀರಾ, ಒಂದು ಸಿಚುವೇಶನ್ನ, ಒಂದು ಕೆಟ್ಟ ಸಿಚುವೇಶನ್ನ ನೀವು ಇಲ್ಲಿ ಎಂಡ್ ಮಾಡಲೇಬೇಕಾಗಿದೆ. ಪೈಲ್ ನಂಬರ್ 2. ಓಕೆ, ಸೊ ನೋಡೋಣ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಯಾರು ಸಿಂಗಲ್ ಇದ್ದಾರೆ ಪ್ಲೀಸ್ ಅವರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸಿ. ದ ಹೈರೋಫೈಂಟ್, 6 of Pentacles, 9 of Pentacles. ಓಕೆ, ಸೊ ಇಲ್ಲಿ ಸಿಂಗಲ್ಸಿಗೆ ಒಂದು ದೊಡ್ಡ ಅಡ್ವೈಸ್ ಏನಿದೆ ಅಂದರೆ, ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ಚಾರಿಟಿ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ಆ್ಯಂಡ್ ಯು ನೋ ವಾಟ್, ಆ ಚಾರಿಟಿ ನಿಮಗೆ ಈ ಒಂದು ಮೇ ತಿಂಗಳು ಹೆಲ್ಪ್ ಮಾಡ್ತಾ ಇದೆ. ಸೊ ನೀವು ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ದೀರಲ್ಲ ಅವರೆಲ್ಲ ನಿಮಗೆ ಮತ್ತೆ ವಾಪಸ್ ಹೆಲ್ಪ್ ಮಾಡೋ ಒಂದು ಸಿಚುವೇಶನ್ ಈ ಮೇ ತಿಂಗಳು ಬರ್ತಾ ಇದೆ. ನಿಮ್ಮ ಸಾಲ ಇರ್ಬೋದು, ಯಾರಿಗೆ ಕೊಟ್ಟಿರೋ ದುಡ್ಡು ಇರ್ಬೋದು, ಎಷ್ಟು ದೊಡ್ಡ ಮೊತ್ತದ ದುಡ್ಡು ಸ್ಟಕ್ ಆಗಿರಬಹುದು, ಇಲ್ಲ ಬೇಸಿಕಲಿ ನಿಮಗೆ ಮನಿ ಪ್ರಾಬ್ಲಮ್ ಇರಬಹುದು. ಬಟ್ ನೀವು ಮೇ ತಿಂಗಳು ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ. ಮೈಟ್ ಬಿ ಇಲ್ಲಿ ನೀವು ಸಿಂಗಲ್ಸ್ನ ತೆಗ್ದಿದ್ದೀನಿ ಅಂದರೆ ಮೈಟ್ ಬಿ ನೀವು ಸಿಂಗಲ್ಸ್ ಆಗ್ತಾ ಇದ್ದೀರಾ ಮೇ ತಿಂಗಳು. ಮೈಟ್ ಬಿ ನೀವು ಒಂದು ಡಿವೋರ್ಸಿಂದ ಹೊರಗೆ ಬರ್ತಾ ಇದ್ದೀರಾ ಮೇ ತಿಂಗಳಲ್ಲಿ. ಆ್ಯಂಡ್ ನಿಮಗೆ ಒಂದು ಸಿಂಗಲ್ ಸ್ಟೇಟಸ್ ಸಿಗ್ತಾ ಇದೆ. ಓಕೆ, ಸೊ ಈ ರೀತಿಯಲ್ಲಿ ಒಬ್ಬರ ಸಿಚುವೇಶನ್ ಇದೆ. ಆ್ಯಂಡ್ ತುಂಬ ಜನ ಇಲ್ಲಿ ಮೈಟ್ ಬಿ ಸಿಂಗಲ್ ಏನಕ್ಕೆ ಆಗ್ತಾ ಇದ್ದಾರೆ ಅಂದರೆ, ಆ ರಿಲೇಷನ್ಶಿಪ್ಪಲ್ಲಿ ಇವರೇ ಜಾಸ್ತಿ ಒದ್ದಾಡಿದ್ದಾರೆ, ಗುದ್ದಾಡಿದ್ದಾರೆ. ಹಾಗಾಗಿ ಅವರು ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬರ್ತಾ ಇದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ 9 of Pentacles ಎನರ್ಜಿ, ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿ ಬರ್ತಾ ಇದ್ದಾರೆ. ಓಕೆ, ಸೊ ಹೈರೋಫೈಂಟ್ ಕಾರ್ಡ್ ಏನಿದೆ, ಹೈರೋಫೈಂಟ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ತುಂಬ ಯೋಚನೆ ಮಾಡ್ತೀರಾ ನೀವು. ಬಿಕಾಸ್ ಈ ಸಿಚುವೇಶನ್ನ ನೀವು ಕ್ವಿಟ್ ಮಾಡಬೇಕು, ಈ ಸಿಚುವೇಶನ್ನಿಂದ ನೀವು ಹೊರಗೆ ಬರಬೇಕು ಅಂದರೆ ಮೈಟ್ ಬಿ ಈ ಪರ್ಸನ್ ಇರಬಹುದು, ಇಲ್ಲ ಯಾರೇ ಇರಬಹುದು, ನೀವು ಸಿಂಗಲ್ ಆಗೋಕ್ಕೆ ಕಾರಣ 33 ನಾನು ನೋಡಿದೆ. ಓಕೆ, ಸೊ ಮೈಟ್ ಬಿ ನಿಮಗೆ ಈ ಚೇಂಜಸ್ ಎಲ್ಲೋ ಒಂದು ಕಡೆ ನಿಮಗೆ ಸಿಂಗಲ್ ಸ್ಟೇಟಸ್ನ ತಂದುಕೊಡ್ತಾ ಇದೆ. ಆ್ಯಂಡ್ ಬೇಸಿಕಲಿ ಯಾರು ಸಿಂಗಲ್ ಇದ್ದೀರಲ್ಲ, ನೀವಿವಾಗ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದರೆ, ನಿಮ್ಮ ಅಥಾರಿಟೀಸ್ ಕಡೆಯಿಂದ ಮೈಟ್ ಬಿ ನಿಮಗೆ ಕೆಲಸ ಸಿಕ್ಕಿಲ್ಲ, ಇಲ್ಲ ಏನೋ ಒಂದು ಸಿಕ್ಕಿಲ್ಲ ಅಂದರೂ ಸಹ ನಿಮಗೆ ಅದು ಸಿಗ್ತಾ ಇದೆ. ಬಟ್ ಇಲ್ಲಿ ಕಮಿಟ್ಮೆಂಟ್ ಅಂತೂ ಕಾಣಿಸ್ತಾ ಇಲ್ಲ, ರಿಲೇಷನ್ಶಿಪ್ ವೈಸ್ ಏನು ಕಾಣಿಸ್ತಾ ಇಲ್ಲ. ಓನ್ಲಿ ಥಿಂಗ್ ಈಸ್ ನೀವು ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ ಮೇ ತಿಂಗಳು. ಓಕೆ, ಸೊ ಯಾರು ಮ್ಯಾರಿಡ್ ಇದ್ದಾರೆ, ಫ್ಯಾಮಿಲಿ ಇದೆ, ಸೊ ಅವರ ಒಂದು ಲೈಫಲ್ಲಿ ಏನು ನಡೀತಾ ಇದೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಮೇ ತಿಂಗಳು
ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್, ಟೆಂಪ್ರೆನ್ಸ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರೇ ಒಬ್ಬ ಮೇಲ್ ಫಿಗರ್ ಇರಬಹುದು, ಅದು ನಿಮ್ಮ ಹಸ್ಬೆಂಡ್ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳಿರ್ಬೋದು, ಯಾರೇ ಮೇಲೆ ಎನರ್ಜಿ ಇರ್ಬೋದು, ಪ್ಲೀಸ್ ಅವ್ರ ಮೇಲೆ ಒಂದು ಸ್ವಲ್ಪ ನೀವು ಗಮನ ಇಡಬೇಕಾಗತ್ತೆ. ಬಿಕಾಸ್ ಅವ್ರ ಡಿಸಿಷನ್ಸ್ ಕೆಲವೊಂದು ಸರಿಯಾಗಿ ತಗೊಳ್ದಲೇ ಇರ್ಬೋದು. ಮೈಟ್ ಬಿ ಇಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳ ಮಧ್ಯದಲ್ಲಿ ನೀವು ಬ್ಯಾಲೆನ್ಸ್ನ ತರಬೇಕಾಗತ್ತೆ. ಬಿಕಾಸ್ ಇಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಬ್ಯಾಲೆನ್ಸ್ನ ತರೋ ಕೆಲಸ ನೀವು ಮಾಡಬೇಕಾಗಿದೆ. ಇಲ್ಲಿ ಮೈಟ್ ಬಿ ಅವರಿಬ್ಬರ ಮಧ್ಯದಲ್ಲಿ ಅಂತರ ಬರ್ತಾ ಇದೆ, ಡಿಸ್ಟೆನ್ಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಹೇಳೋದೇ ಬೇರೆ, ನಿಮ್ಮ ಮಕ್ಕಳು ಹೇಳೋದೇ ಬೇರೆ. ಸೊ ಇವ್ರ ಮಧ್ಯದಲ್ಲಿ ನೀವು ತುಂಬ ಪೇಷನ್ಸಲ್ಲಿ ಇರಬೇಕಾಗತ್ತೆ. ಅವರ ಈ ಸಿಚುವೇಶನಲ್ಲಿ ನೀವು ತುಂಬ ಸಮಾಧಾನವಾಗಿ ಇರಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೀವೆಷ್ಟು ಸಮಾಧಾನವಾಗಿರ್ತೀರಾ ಆ್ಯಂಡ್ ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಬಾಂಡಿಂಗ್ಸ್ನ ತರ್ತಿರಲ್ಲ, ಅಷ್ಟೇ ಚೆನ್ನಾಗಿ ಅವರಿಬ್ಬರ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಇದು ಬೇಸಿಕಲಿ ಮೇಲ್ ಎನರ್ಜಿ ಇದೆ, ಬಟ್ ಇರಬೇಕಂತ ಏನೂ ಇಲ್ಲ. ಸೊ ಇದು ಯಾರೇ ನೋಡ್ತಾ ಇರ್ಬೋದು, ಅದು ನಿಮ್ಗೆ ಅನ್ವಯಿಸಿದ್ರೆ ಖಂಡಿತ ತಗೊಳ್ಳಿ ಆ್ಯಂಡ್ ಮೇಂಟೈನ್ ಮಾಡಿ. ಸಪೋಸ್ ನೀವು ನೋಡ್ತಾ ಇದ್ದೀರಾ ಅಂದರೆ, ಸೊ ನೀವು ಅವರಿಬ್ಬರ ಮಧ್ಯದಲ್ಲಿ ಅಂತರ ಬರ್ತಾ ಇದೆ ಅಂದರೆ ಅದನ್ನು ನೀವು ಕಮ್ಮಿ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಿಮ್ಮ ಲವ್ ಲೈಫಲ್ಲಿ ಯಾರು ಪ್ರೀತಿಯಲ್ಲಿದ್ದಾರೆ, ಸೊ ಅವರ ಒಂದು ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್, ಎಂಗೇಜ್ಮೆಂಟ್, ಹನಿಮೂನ್. ಓಕೆ, ಸೊ ಪೈಲ್ ನಂಬರ್ 2. ವಾಟ್, ನೀವು ಏನೋ ಒಂದು ಸಿಚುವೇಶನ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀರಾ. ಓಕೆ, ಬಿಕಾಸ್ ಇಲ್ಲಿ 2 ಆಫ್ ವಾಂಡ್ಸ್ ಎನರ್ಜಿನೂ ಅದೇ ಹೇಳ್ತಾ ಇರೋದು. ಮೈಟ್ ಬಿ ನೀವು ರೈಟ್ ಡಿಸಿಷನ್ಸ್ನ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದೀರಾ, ಬಟ್ ತೊಗೊಳ್ತಾ ಇಲ್ಲ. ಆ್ಯಂಡ್ ಈ ಕಾರ್ಡ್ ಏನು ಹೇಳ್ತಾ ಇದೆ, ಅದಾಗೆ ಎಲ್ಲ ಆಗುತ್ತೆ. ಸೊ ಟೈಮ್ ಬಂದಾಗ, ಟೈಮ್ ಚೇಂಜ್ ಆದಾಗ ಎಲ್ಲವೂ ಸಹ ಅದಾಗೆ ಆಗುತ್ತೆ. ಆ್ಯಂಡ್ ಅದಾಗೆ ಆಗೋ ತನಕ ನೀವು ಕಾಯಬೇಕಾಗತ್ತೆ. ಸೊ ನ್ಯಾಚುರಲ್ ಆಗಿ ಸಿಚುವೇಶನ್ ಅನ್ಫೋಲ್ಡ್ ಆಗಲಿ. ಸೊ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನನ್ನು ನೀವು ಈ ಒಂದು ಟೈಮ್ ಸ್ಪ್ಯಾನಲ್ಲಿ ಮದುವೆ ಆಗಬೇಕು, ಈ ಟೈಮ್ ಸ್ಪ್ಯಾನಲ್ಲಿ ನೀವು ನನ್ನನ್ನು ಭೇಟಿ ಆಗಬೇಕು, ಏನೋ ಒಂದು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2. ಸೊ ಎಂಗೇಜ್ಮೆಂಟ್ ಇದೆ. ಸೊ ನಿಮ್ಮ ಲವ್ ಲೈಫ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಓಕೆ, ಸೊ ಎಂಗೇಜ್ಮೆಂಟ್ ತನಕನೂ ನಿಮ್ಮ ಲವ್ ಲೈಫ್ ಅಸೆಂಡ್ ಆಗ್ತಾ ಇದೆ, ಅದು ಏರಿಕೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಹನಿಮೂನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಸೊ ನಿಮ್ಮ ಪರ್ಸನ್ ಜೊತೆ ಟೈಮ್ ಸಿಕ್ಕಿದ್ರೆ ಅವ್ರ ಜೊತೆ ಆ ಟೈಮನ್ನು, ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ. ಬಿಕಾಸ್ ನೀವು ಅವ್ರ ಜೊತೆ ಎಲ್ಲೋ ಒಂದು ಕಡೆ ಜೊತೆಗೆ ಇದ್ದೀರಾ ಅಂದರೆ ಆ ಒಂದು ಟೈಮನ್ನು ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್ ಏನಾಗಬಹುದು, ಏನಿದೆ, ಏನು ಸ್ಟೋರ್ ಇದೆ ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಫ್ಯೂಚರಿಸ್ಟಿಕ್ ಏನು ಥಾಟ್ಸ್ ಇದೆ ಅದ್ರ ಬಗ್ಗೆ ಮಾತಾಡಿ. ಓಕೆ, ಸೊ ಅದರಿಂದ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಅವರ ಹೆಲ್ತ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿ. 8 ಆಫ್ ಕಪ್ಸ್, ಹರ್ಮಿಟ್. ಸೊ 2ನೇ ಸತಿ ಹರ್ಮಿಟ್ ಬರ್ತಾ ಇರೋದು. ಸೊ ಜಡ್ಜ್ಮೆಂಟ್. ಓಕೆ, ಸೊ ನೀವು ಏನೇ ನೋವಲ್ಲಿ ಇರ್ತಾ ಇರಬಹುದು, ಖಂಡಿತ ನಿಮಗೆ ಆ ನೋವಿಂದ ಪರಿಹಾರ ಸಿಗುತ್ತೆ. ಸೊ ಇಷ್ಟು ದಿನ ನೀವು ತುಂಬಾ ನೋವು ತಿಂದಿರಬಹುದು ಆ್ಯಂಡ್ ಮೈಟ್ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು ಇದರಿಂದ ನಾನು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಖಂಡಿತ ನಿಮಗೆ ತುಂಬ ಬೇಗ ಒಂದು ಸಹಾಯ ಸಿಗುತ್ತೆ ಆ್ಯಂಡ್ ಆ ಸಣ್ಣ ಸಹಾಯದಿಂದ ನಿಮ್ಮ ಎಲ್ಲ ಕಷ್ಟವೂ ದೂರ ಆಗುತ್ತೆ. ನಿಮ್ಗೆ ಅಂದ್ಕೊಂಡು ಇರಲ್ಲ, ಸೊ ಇಷ್ಟು ಸಣ್ಣ ಇದರಿಂದ ನನಗೆ ಇಷ್ಟು ಬೇಗ ಹುಷಾರಾಗ್ತೀನ ಅನ್ನೋದನ್ನು. ಸೊ ಕಂಪ್ಲೀಟಾಗಿ ನೀವು ಗುಣಮುಖರಾಗ್ತೀರಾ. ಸೊ ನಿಮ್ಗೆ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರೂ ಖಂಡಿತ ತಕ್ಷಣ ಅದನ್ನು ಗಮನಕ್ಕೆ ತಗೊಂಡು ಚೆಕಪ್ ಮಾಡ್ಕೊಳ್ಳಿ, ಇಲ್ಲ ಡಾಕ್ಟ್ರಿಗೆ ತೋರಿಸಿ. ಖಂಡಿತ ಅದಕ್ಕೆ ಪರಿಹಾರ ಇದ್ದೇ ಇದೆ ಆ್ಯಂಡ್ ತುಂಬ ಬೇಗ ಅದು ಹೋಗಿಬಿಡುತ್ತೆ. ಓಕೆ, ಸೊ ಏನೇ ಇರ್ಬೋದು ಅದು ಪರ್ಮನೆಂಟಾಗಿ ಸಾಲ್ವ್ ಆಗುತ್ತೆ ನಿಮ್ಮ ಹೆಲ್ತ್ ವಿಚಾರದಲ್ಲಿ, ಅದೇನೇ ಇರ್ಬೋದು. ಓಕೆ, ಸೊ ಮೇ ತಿಂಗಳು ನೀವು ಏನನ್ನು ಮಾಡಬೇಕು. ಪೈಲ್ ನಂಬರ್ 2, 7 ಆಫ್ ರಾಡ್ಸ್,
ಸಿಕ್ಸ್ ಆಫ್ ರಾಡ್ಸ್, ಚಾರಿಯಟ್ ಕಾರ್ಡ್. ಓಕೆ, ಸೊ ಮೇ ತಿಂಗಳು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಯಾರು ಹೇಟರ್ಸ್ ಇದ್ದಾರೆ, ಯಾರು ನಿಮ್ಮನ್ನು ತುಂಬ ಹೇಟ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾರಿಗೆ ಹೊಟ್ಟೆ ಉರಿ ಇದೆ, ನಿಮ್ಮ ಬಗ್ಗೆ ಯಾರಿಗೆ ಕೀಳರಿಮೆ ಇದೆ, ನಿಮ್ಮ ಬಗ್ಗೆ ಯಾರಿಗೆ ಅಸಹನೀಯ ಇದೆ, ಅಂದರೆ ಅವರಿಗೆ ನಿಮ್ಮನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋರನ್ನ ನೀವು ಇಗ್ನೋರ್ ಮಾಡಿ ಆ್ಯಂಡ್ ಮುಂದೆ ನಡೀರಿ. ಬಿಕಾಸ್ ಮುಂದೆ ನಿಮಗೆ ಸಿಕ್ಸ್ ಆಫ್ ರಾಡ್ಸ್ ಇದೆ, ಚಾರಿಯಟ್ ಇದೆ, ಸಕ್ಸಸ್ ಇದೆ. ಇದು ಡಬಲ್ ಸಕ್ಸಸ್ನ ತೋರಿಸ್ತಾ ಇದೆ. ಬಿಕಾಸ್ ನೀವು ಆ ಎನರ್ಜಿಯಲ್ಲಿ ಬಂದಾಗ ಯಾರೂ ಸಹ ನಿಮ್ಮನ್ನು ತಡೆಯೋಕ್ಕಾಗೋದಿಲ್ಲ. ಓಕೆ, ಸೊ ನೀವು ನಿರ್ಧಾರ ಮಾಡಿದ್ದೀರಾ, ನೀವು ಸರಿ ಇದ್ದೀರಾ ಅಂದಾಗ, ಸೊ ನೀವೇನು ಮಾಡಬೇಕು, ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಸೊ ಬೇರೆಯವರು ಏನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಅವ್ರು ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮನ್ನು ಗೌರವಿಸ್ತಾರೋ ಇಲ್ಲವೋ ಬಿಟ್ಟು ಹಾಕಿ. ಸೊ ನಿಮ್ಮ ಕೆಲಸನ ನೀವು ನೋಡಿ ಆ್ಯಂಡ್ ನಿಮ್ಮ ಕೆಲಸನ ನೀವು ಎಷ್ಟು ಗೌರವ ಕೊಡ್ತೀರಾ, ನಿಮ್ಮನ್ನು ನೀವು ಎಷ್ಟು ಗೌರವ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಬೇರೆಯವರು ಅವರ ಒಂದು ಪಾಯಿಂಟನ್ನು, ಅವರು ಒಂದು ವ್ಯೂನ ನಿಮ್ಮ ಮೇಲೆ ಹಾಕಕ್ಕೆ ನೋಡ್ತಾರೆ, ನಿಮ್ಮ ಪ್ರೂವ್ ಮಾಡೋಕ್ಕೆ ನೋಡ್ತಾರೆ. ಸೊ ಅವರೇ ಸರಿ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ನೋಡ್ತಾರೆ. ಸೊ ಅದನ್ನೆಲ್ಲ ತೆಗ್ದು ಹಾಕಿ ಆ್ಯಂಡ್ ನೀವು ಮುಂದೆ ನಡೀರಿ. ಓಕೆ, ಸೊ ನೀವು ಏನನ್ನು ಮಾಡಬಾರ್ದು, ಪೈಲ್ ನಂಬರ್ 2, ಸಿಕ್ಸ್ ಆಫ್ ಸಾರ್ಡ್ಸ್, ಪೆಂಟಿಕಲ್ಸ್, 9 ಆಫ್ ರಾಡ್ಸ್. ಸೊ ನೀವೇನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಏನಿದೆ ಅಂದರೆ, ಸೊ ಯಾರೇ ನಿಮ್ಮನ್ನು ಸಹಾಯ ಕೇಳಕ್ಕೆ ಬಂದರೆ, ನಿಮಗೆ ಸಣ್ಣದಾಗಿ ಸಹಾಯ ಆಗುತ್ತೋ ಬಿಡುತ್ತೋ ಖಂಡಿತ ಮಾಡಿ. ಪೈಲ್ ನಂಬರ್ 1, ನನಗೆ ಸಹಾಯ ಆಗಲ್ಲ ಅಂತ ಹೇಳಬೇಡಿ. ಓಕೆ, ಸೊ ಮೈಟ್ ಬಿ ನೀವು ಒಂದು ಸಂಬಂಧಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಕಾಯಬೇಡಿ. ಬಿಕಾಸ್ ಆ ಸಂಬಂಧ ಆಲ್ರೆಡಿ ವಾಕ್ ಅವೇ ಆಗಿಬಿಟ್ಟಿದೆ. ಸೊ ಅದನ್ನು ಕಾಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಇಲ್ಲಿ 2 ಮೆಸೇಜಸ್ ಬರ್ತಾ ಇದೆ ನನಗೆ. ಸೊ ಇದನ್ನು ನೀವು ಖಂಡಿತ ನೋಡಬೇಕಾಗತ್ತೆ ಆ್ಯಂಡ್ ಯೋಚನೆ ಮಾಡಿ, ಏನಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಅದು ಖಂಡಿತ ವಾಪಸ್ ಬರೋದಿಲ್ಲ. ಸೊ ಪ್ಲೀಸ್ ಅದ್ರ ಬಗ್ಗೆ ಜಾಸ್ತಿನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಗೈಡೆನ್ಸ್. ಸೊ ನಿಮ್ಮ ಗೈಡೆನ್ಸ್ ಏನಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ವಾವ್, ಸೂಪರ್. ಸೊ ನಿಮ್ಮ 2 ಆಫ್ ವಾಂಡ್ಸ್ ಎನರ್ಜಿ ಆ್ಯಂಡ್ ನಿಮ್ಮ ಗೈಡೆನ್ಸ್ ಅಡ್ವೈಸ್ ಏನಿದೆ ಅಲ್ಲ, ಸೊ ಅದು ಇರೋದು ಇದೆ. ಓಕೆ, ಸೊ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಸೊ ಎಷ್ಟಂತ ನೀವು ಯೋಚನೆ ಮಾಡ್ತೀರಾ ಅಲ್ವಾ, ಎಷ್ಟಂತ ನೀವು ಇದೇ ಸರಿ ಅಂತ ಯೋಚನೆ ಮಾಡಿನೂ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಸೊ ಏಸ್ ಆಫ್ ವಾಂಡ್ಸ್ ಎನರ್ಜಿಗೆ ಬಂದಾಗ ಅದು ಆ್ಯಕ್ಷನ್ನೇ. ಓಕೆ, ಸೊ ನ್ಯೂ ಬಿಗಿನಿಂಗ್ಸೇ. ಸೊ ನಿಮ್ಮ ಮೇ ತಿಂಗಳು ನ್ಯೂ ಬಿಗಿನಿಂಗ್ಸ್ ಆಗುತ್ತೆ, ನೀವು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ. ಸೊ ಇಟ್ಸ್ ಟೈಮ್ ಫಾರ್ ಯು ಟು ಟೇಕ್ ಆ್ಯಕ್ಷನ್ನ ತೊಗೊಳ್ಳಿ. ಪೈಲ್ ನಂಬರ್ 2. ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3, ಯಾರು ಯೆಲ್ಲೋ ಡೈಸ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಾನು ಕನ್ಫ್ಯೂಸ್ಡ್ ಆಗಿದ್ದೀನಿ, ನಾನು ಕರೆಕ್ಟಾಗಿ ಪೈಲ್ ನಂಬರ್ 2ನ್ನ 2 ಹೇಳಿದ್ದೀನಾ ಇಲ್ಲ 3ನ್ನ 2 ಹೇಳಿದ್ದೀನಾ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಮೈಟ್ ಬಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ರೀಡಿಂಗ್ನ ಹಾಗೆ ತೊಗೊಳ್ಳಿ. ಆ್ಯಂಡ್ ಈ ಒಂದು ಗೈಡೆನ್ಸ್ ಕಾರ್ಡನ್ನು ನಾನು ಲಾಸ್ಟಲ್ಲಿ ತೊಗೊತೀನಿ. ಇದು ಅಡ್ವೈಸ್ ಕಾರ್ಡ್, ಗೈಡೆನ್ಸ್ ಕಾರ್ಡ್ ಎಲ್ಲವೂ ಆಗಿರುತ್ತೆ ನಿಮಗೋಸ್ಕರ. ಸೊ ನೋಡೋಣ ಫಸ್ಟ್ ನಿಮ್ಮ ಮೇನ್ ಎನರ್ಜಿ ಏನಿರುತ್ತೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಅವರ ಮೇನ್ ಎನರ್ಜಿ ಮೇ ತಿಂಗಳಲ್ಲಿ ಏನಿರುತ್ತೆ. ಓಕೆ, 8 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇರ್ತೀರಾ. ಓಕೆ, ಸೊ ವಾರ್ನಿಂಗ್ ಕಾರ್ಡ್ ಇದು. ಸೊ 8 ಆಫ್ ಸಾರ್ಟ್ಸಲ್ಲಿ ಇರೋದು ಒಳ್ಳೆಯದಲ್ಲ. ಆ್ಯಂಡ್ 8 ಆಫ್ ಸಾರ್ಟ್ಸ್ ಎನರ್ಜಿಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಸ್ವತಃ ಬಂಧಿಯಾಗಿದ್ದೀರಾ. ಅದು ಯಾವುದೇ ಮ್ಯಾಟರಲ್ಲಿ ಇರಬಹುದು, ಒಬ್ಬ ಪರ್ಸನ್ ಮ್ಯಾಟರ್, ಪಾಸ್ಟ್ ಮ್ಯಾಟರ್, ಏನೇ ಇರಬಹುದು ವಿಷಯ. ಸೊ ನೀವು ಅಲ್ಲಿ ಸ್ಟಕ್ ಆಗಿದ್ದೀರಾ ನಿಮ್ಮ ಇಚ್ಛೆಯಿಂದ. ಸೊ ನೀವು ಅದರಿಂದ ಹೊರಗೆ ಬರೋ ದಾರಿ ನಿಮಗೆ ಗೊತ್ತಿದೆ. ಬಿಕಾಸ್ ನೀವು ಈ 8 ಆಫ್ ಸಾರ್ಟ್ಸ್
ಸೊ ನೋಡಿ ಬಾಟಮ್ ಆಫ್ ದ ಡೆಕ್ 10 ಆಫ್ ಸಾರ್ಟ್ಸ್ ಇದೆ. ಓಕೆ, ಸೊ ನೀವು 8 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಎಷ್ಟು ಇರ್ತೀರಲ್ಲ ಅಷ್ಟೇ ನೀವು 10 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇರ್ತೀರಾ. ಓಕೆ, ಸೊ ನೀವು ಎಷ್ಟು ಬೇಗ ಈ ಎನರ್ಜಿಯಿಂದ ಹೊರಗೆ ಬರ್ತೀರಾ, ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅಷ್ಟೇ ನಿಮಗೆ ಒಳ್ಳೆಯದು. ನೀವು ಸತ್ಯ ನೋಡೋದು ಒಳ್ಳೆಯದು, ನಿಮ್ಮ ಪರಿಸ್ಥಿತಿನ ಸರಿ ಮಾಡ್ಕೊಳ್ಳೋದು ಒಳ್ಳೆಯದು, ಆ್ಯಂಡ್ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಸೊ ನೀವು ಈ ಎನರ್ಜಿಯಲ್ಲಿ ಇರ್ತೀರಾ ಮೇ ತಿಂಗಳು ಅಂದರೆ ಖಂಡಿತ ಅದೊಂದು ದೊಡ್ಡ ವಾರ್ನಿಂಗ್ ಸೈನ್ ಇದೆ. ಸೊ ಬಾಟಮ್ ಆಫ್ ದ ಡೆಕ್ ನೀವು ಕೂಡ ನೋಡಬಹುದು 10 ಆಫ್ ಸಾರ್ಟ್ಸ್ನ ತೋರಿಸ್ತಾ ಇದೆ. ಸೊ ನೀವು ಆ ಎನರ್ಜಿಯಿಂದ ಕಂಪ್ಲೀಟಾಗಿ ಹೊರಗೆ ಬರಬೇಕಾಗತ್ತೆ ಮೇ ತಿಂಗಳು. ಓಕೆ, ಸೊ ಇಲ್ಲಿ ನಾನು 8 ಆಫ್ ಸಾರ್ಟ್ಸ್ ಎನರ್ಜಿನ ಕ್ಲಾರಿಫೈ ಮಾಡಬೇಕಾಗಿದೆ. ಸೊ ನಾನು ಕ್ಲಾರಿಫಿಕೇಷನ್ ಕಾರ್ಡನ್ನು ತೆಗಿತೀನಿ. ಸೊ ಹೈರೋಫೈಂಡ್, ಸೊ ನಿಮಗೆ ಗೈಡೆನ್ಸ್ ಸಿಗ್ತಾ ಇಲ್ಲ ಪ್ರಾಪರಾಗಿ. ಸೊ ಪ್ರಾಪರ್ ಗೈಡೆನ್ಸ್ ತಗೊಳ್ಳಿ ಆ್ಯಂಡ್ ಮುಂದೆ ನಡೀರಿ. ಸೊ ಮೈಟ್ ಬಿ ನೀವು ಯಾವುದೋ ಒಂದು ಡಿಸಿಷನ್ ಮೇಲೆ ಸ್ಟಕ್ ಆಗಿದ್ದೀರಾ, ಇಲ್ಲ ಪಾಸ್ಟ್ ಪರ್ಸನ್ ಮೇಲೆ ಸ್ಟಕ್ ಆಗಿದ್ದೀರಾ, ಇಲ್ಲ ಕೆರಿಯರ್ ಎಜುಕೇಷನ್ ಮೇಲೆ ಸ್ಟಕ್ ಆಗಿದ್ದೀರಾ, ಸೊ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಂತು ಹೋಗಿಬಿಟ್ಟಿದ್ದೀರಾ. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಖಂಡಿತ ಒಬ್ಬರ ಗೈಡೆನ್ಸ್ನ ತಗೊಳ್ಳಿ ಆ್ಯಂಡ್ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನೋದನ್ನು ನಿಮ್ಮ ಎನರ್ಜಿ ನಿಮಗೆ ತಿಳಿಸ್ತಾ ಇದೆ. ಓಕೆ, ಸೊ ನೋಡೋಣ ಯಾರು ಸಿಂಗಲ್ಸ್ ಇದ್ದಾರೆ, ಅವರ ಲೈಫಲ್ಲಿ ಏನು ನಡೀತಾ ಇದೆ ಮೇ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಕಾರ್ಡ್ಸ್ ಕೊಡಿ ಸಿಂಗಲ್ಸ್. ಓಕೆ, 5 ಆಫ್ ಪೆಂಟಕಲ್ಸ್, ನೈಟ್ ಆಫ್ ಸಾರ್ಟ್ಸ್, ನೈಟ್ ಆಫ್ ವಾಂಡ್ಸ್. ಓಕೆ, ಸೊ ಸಿಂಗಲ್ಸ್ ಯಾರಿದ್ದೀರಾ ತುಂಬ ಬೇಗ ನಿಮ್ಮ ಪರ್ಸನ್ನ ರೀಚ್ ಆಗೋದಾಗಲಿ, ತುಂಬ ಬೇಗ ನಿಮ್ಮ ಡಿಸಿಷನ್ಸ್ನ ತೊಗೊಳ್ಳೋದಾಗಲಿ, ಇಲ್ಲ ತುಂಬ ಬೇಗ ಯುನೋ ನಿಮ್ಮ ಲೈಫಲ್ಲಿ ಏನು ಯುನೋ ಕೆಟ್ಟು ಹೋಗಿಬಿಟ್ಟಿದೆ ಅದನ್ನು ಸರಿ ಮಾಡ್ಕೊಳ್ಳೋ ಒಂದು ಹಾತುರ ಬೇಡ. ಓಕೆ, ಸೊ ಮೈಟ್ ಬಿ ಅದು ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ರಿಲೇಷನ್ಶಿಪ್ ವೈಸ್ ಇರ್ಬೋದು, ಇಲ್ಲ ಹೆಲ್ಪ್ ಇರಬಹುದು. ಸೊ ನಿಮಗೆ ಇಲ್ಲಿ ಸಿಚುವೇಶನ್ ಏನು ಹೇಳ್ತಾ ಇದೆ ಅಂದರೆ ತುಂಬ ಬೇಗ ಹೋಗ್ಬಿಟ್ಟು ಅದನ್ನು ಸರಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಓನ್ಲಿ ಥಿಂಗ್ ಈಸ್ ಏನಂದರೆ ಇಲ್ಲಿ ಒಂದು ಮಾತು ಏನಿದೆ ಅಂದರೆ, ಒಂದು ನಿಮಗೆ ಕರೆಕ್ಟಾಗಿ ಆ ಸಿಚುವೇಶನ್ನು ಸರಿ ಇದೆ, ಅದನ್ನು ಸರಿ ನನ್ನ ತಪ್ಪಿದೆ ಅದನ್ನು ಸರಿ ಮಾಡ್ಕೊಬೇಕು ಅಂದಾಗ ದಯವಿಟ್ಟು ಒಬ್ಬರಿಗೆ ಸಾರಿ ಕೇಳೋದಾದರೆ ಖಂಡಿತ ಕೇಳಿ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಇಬ್ಬರು ಪರ್ಸನ್ ಬರ್ತಾ ಇದ್ದಾರೆ ನಿಮ್ಮನ್ನು ಹೆಲ್ಪ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಹೆಲ್ಪ್ ಇದೆ. ಒಬ್ಬರು ಸೊ ಜಸ್ಟ್ ಅ ಸೆಕೆಂಡ್. ಓಕೆ, ಓಕೆ, ಸೊ ಒಬ್ಬರು ಮೈಟ್ ಬಿ ಫಾದರ್ ಫಿಗರ್ ಇರ್ಬೋದು, ಇರಬೇಕಂತ ಏನೂ ಇಲ್ಲ, ಬಟ್ ತುಂಬ ಸ್ಟೇಬಲ್ ಆಗಿರಬಹುದು ಅವರು. ಸೊ ಅವರು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು ಮೈಟ್ ಬಿ ಇವರು ನಿಮಗೆ ಗೊತ್ತು, ಆ್ಯಂಡ್ ಅವರ ಜೊತೆ ನಿಮ್ಮ ಒಂದು ಪ್ಯಾಷನೇಟ್ ಬಿಗಿನಿಂಗ್ಸ್ ಇತ್ತು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಇಲ್ಲ ಪ್ಯಾಷನ್ ನೀವು ಶೇರ್ ಮಾಡಿರ್ಬೋದು, ಅವ್ರ ಜೊತೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿರ್ಬೋದು. ಸೊ ಇವರೆಲ್ಲ ನಿಮ್ಮ ಹೆಲ್ಪಿಗೆ ಒಳಗೆ ಬರ್ತಾ ಇದ್ದಾರೆ. ಸೊ ನೀವು ಈ ಹೆಲ್ಪನ್ನು ತಗೋಬೇಕಾ ಇಲ್ವಾ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗಿದೆ. ಸೊ ಖಂಡಿತ ಆ ಹೆಲ್ಪನ್ನು ತಗೊಳ್ಳಿ. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅದು ಬೇರೆಯವರಿಂದ ಸಾಲ್ವ್ ಆಗ್ತಾ ಇದೆ ಅಂದರೆ ಆ ಹೆಲ್ಪನ್ನು ತಗೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ ಸಿಂಗಲ್ಸಿಗೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಯಾರು ಫ್ಯಾಮಿಲಿ ಇದ್ದಾರೆ, ಯಾರು ಮ್ಯಾರಿಡ್ ಇದ್ದಾರೆ, ಸೊ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, 2 ಆಫ್ ಕಪ್ಸ್, ಮೆಜಿಷಿಯನ್ ಆ್ಯಂಡ್ 3 ಆಫ್ ವಾಂಡ್ಸ್. ಓಕೆ, ಸೊ ಮೇನ್ಲಿ ಇಲ್ಲಿ ನಿಮ್ಮ ಲೈಫಲ್ಲಿ ಪ್ರೀತಿ ಇದೆ, ಇಲ್ಲ ಅಂತ ಅಲ್ಲ. ಸೊ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಷ್ಟೇ, ಅದ್ರ ಮೇಲೆ ವರ್ಕ್ ಮಾಡಬೇಕು. ಡೀಟೇಲ್ ಆಗಿ ಕುತ್ಕೊಂಡು ನಿಮ್ಮ ಲೈಫಲ್ಲಿ ಎಲ್ಲಿ ಏರ್ಪೇರ್ ಆಗ್ತಾ ಇದೆ, ಏನು ಮಿಸ್ಸಿಂಗ್ ಇದೆ ಅನ್ನೋದನ್ನು ಇಲ್ಲಿ ನೀವು ನೋಡಬೇಕಾಗತ್ತೆ. ಸೊ ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ, ಬಟ್ ನೀವು ನಿಮ್ಮ ಖುಷಿನ, ನಿಮ್ಮ ಬಾಂಡಿಂಗ್ನ ಜಾಸ್ತಿ ಮಾಡ್ಕೊಬೇಕು, ಚೆನ್ನಾಗಿರಬೇಕು ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ ನಿಮ್ಮದೇ ಆದ ಒಂದು ಲೋನ್ ಟೈಮ್, ಫ್ಯಾಮಿಲಿ ಟೈಮ್ನ ತಗೋಬೇಕಾಗತ್ತೆ. ಆ್ಯಂಡ್ ಬೇಸಿಕಲಿ ಇಲ್ಲಿ ನಿಮ್ಮ ಒಂದು ಏನು ಹೇಳಬೇಕು,
ಸೊ ನಿಮ್ಮ ಲೈಫನ್ನು ತಿದ್ಕೊಳ್ಳೋದಾಗಲಿ, ಸೊ ಯಾವುದೇ ರೀತಿಯಲ್ಲೂ ಏನೇ ಆಗಿರ್ಬೋದು ಅದನ್ನು ನೀವು ಮಾಡಬಹುದು. ಓಕೆ, ಸೊ ಇಲ್ಲಿ ಇನ್ನೊಂದು ನನಗೆ ಥರ್ಡ್ ಪಾರ್ಟಿ ಕಾಣಿಸ್ತಾ ಇದೆ. ಮೈಟ್ ಬಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಇದೆ ಆ್ಯಂಡ್ ಅದು ನಿಮಗೆ ತುಂಬ ನೋವು ಕೊಡ್ತಾ ಇರ್ಬೋದು. ಮೈಟ್ ಬಿ ನೀವು ಗಂಡ ಹೆಂಡತಿ ತುಂಬ ಚೆನ್ನಾಗಿದೆ ಆ್ಯಂಡ್ ಥರ್ಡ್ ಪಾರ್ಟಿಯಿಂದ ನಿಮ್ಮ ಪರ್ಸನ್ ಚೇಂಜ್ ಆಗಿದ್ದಾರೆ. ಸೊ ಆ ಒಂದು ಇದಕ್ಕೆ ಔಟ್ಕಮ್, ಸೊ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಮೇ ತಿಂಗಳು. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ ಆ ರೀತಿ ಇದ್ದರೆ, ಗೊಂದಲದಲ್ಲಿದ್ದರೆ, ಥರ್ಡ್ ಪಾರ್ಟಿ ಇದ್ದರೆ, ಸೊ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು. ಓಕೆ, ಸೊ ಆ ಕ್ಲಾರಿಟಿ ತೊಗೊಂಡು ಮುಂದೆ ಡಿಸಿಷನ್ಸ್ನ ತೊಗೊಳ್ಳಿ. ಪಾಯಿಂಟ್ ನಂಬರ್ 3. ಸೊ ನೆಕ್ಸ್ಟ್ ನೋಡೋಣ ಕೆರಿಯರ್ ಜಾಬ್ ಆ್ಯಂಡ್ ಎಜುಕೇಷನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. ಓಕೆ, ಸೊ ಕೆರಿಯರ್ ಆಗಲಿ, ಜಾಬ್ ಆಗಲಿ, ಇಲ್ಲ ಎಜುಕೇಷನ್ ಆಗಲಿ, ಸೊ ನಿಮ್ಮ ಮೇನ್ ಡ್ರಾಬ್ಯಾಕ್ ಏನಿದೆ ಅಂದರೆ, ಮೇನ್ ತೊಂದರೆ ನಿಮ್ಮಲ್ಲಿ ಏನಿದೆ ಅಂದರೆ, ನೀವು ಪಾಸ್ಟಲ್ಲಿ ಸ್ಟಕ್ ಇರ್ತೀರಾ ಆ್ಯಂಡ್ ಅದರಿಂದ ಎಲ್ಲನೂ ಡಿಲೇ ಆಗ್ತಾ ಇದೆ. ಬಟ್ ಪ್ರೆಸೆಂಟಲ್ಲಿ ತುಂಬ ಜನ ನಿಮ್ಮನ್ನು ಹೆಲ್ಪ್ ಮಾಡೋರಿದ್ದಾರೆ, ಸಹಾಯ ಮಾಡೋರಿದ್ದಾರೆ, ಸ್ಟೇಬ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ ಆ್ಯಂಡ್ ನಿಮ್ಮನ್ನು ಕೇರ್ ಮಾಡೋರಿದ್ದಾರೆ. ಸೊ ಅದನ್ನು ಕಳ್ಕೊಬೇಡಿ ಆ್ಯಂಡ್ ಮುಂದೆ ಡಿಲೇಸ್ನ ಮಾಡ್ಕೊಬೇಡಿ. ಓಕೆ, ಸೊ ಈ ಡಿಲೇಸ್ ಆಗ್ತಾ ಇರೋದು ನಿಮ್ಮಿಂದ, ನಿಮ್ಮ ಎನರ್ಜಿಯಿಂದ. ಸೊ ನಿಮ್ಮ ಕೆರಿಯರ್ ಜಾಬಲ್ಲಿ ಎಲ್ಲೇ ಆಗಲಿ ಮುಂದೆ ನುಗ್ಗಿ, ಕಷ್ಟ ಇದ್ರೂ ಅದನ್ನು ಎದುರಿಸಿ ನೀಟಾಗಿ ನಿಮ್ಮ ಡಿಸಿಷನ್ಸ್ನ ತೊಗೊಳ್ಳಿ. ಬಿಕಾಸ್ ನೀವು ಎಲ್ಲಿವರೆಗೂ ಹ್ಯಾಂಡ್ ಮ್ಯಾನ್ ಪೊಸಿಷನಲ್ಲಿ ಇರ್ತೀರಲ್ಲ, ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಸೊ ನಿಮ್ಮ ಎಜುಕೇಷನಲ್ಲೂ ನೀವು ಮುಂದೆ ನುಗ್ಗಬೇಕು, ಕಷ್ಟ ಇದ್ರೂ ಅದನ್ನು ನೀವು ಸಹಿಸಬೇಕು ಆ್ಯಂಡ್ ಅಲ್ಲಿ ನಿಮಗೆ ಸರಿ ಹೋಗುತ್ತೆ. ಸೊ ನೀವು ಡಿಲೇಸ್ನ ತೆಗೆದ್ರೆ ನೀವು ಒಬ್ಬ ವಾರಿಯರ್ ರೀತಿಯಲ್ಲಿ ಆಗ್ತೀರಾ ಆ್ಯಂಡ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಬರುತ್ತೆ ಆ್ಯಂಡ್ ಎಲ್ಲವೂ ಸಹ ಸರಿ ಹೋಗುತ್ತೆ. ಓಕೆ, ಸೊ ಅದು ನಿಮ್ಮ ಬಿಸ್ನೆಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರಬಹುದು, ಏನೇ ಇರ್ಬೋದು, ಜಾಬ್, ಕೆರಿಯರ್, ಎಜುಕೇಷನ್. ಸೊ ನೀವು ಸ್ಟಕ್ ಆಗಬೇಡಿ, ಮುಂದೆ ನಡೀರಿ ಆ್ಯಂಡ್ ತುಂಬ ಹೊತ್ತು ನಿಮ್ಮದೇ ಆದ ಒಂದು ಟೈಮ್ ತೊಗೊಬೇಡಿ. ಓಕೆ, ಸೊ ಪ್ರಯತ್ನ ಪಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ವಿಚಾರವಾಗಿ ಏನು ನಡೀತಾ ಇದೆ ಮೇ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಹೆಲ್ತ್ ಹೇಗಿರುತ್ತೆ. 4 ಆಫ್ ಕಪ್ಸ್, 6 ಆಫ್ ರಾಡ್ಸ್, ಜಡ್ಜ್ಮೆಂಟ್. ವಾವ್, ಸೂಪರ್. ಸೊ ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಯೋಚನೆ ಬೇಡ. ನಿಮ್ಮ ಹೆಲ್ತಿಗೆ ಎಲ್ಲ ಥರದಲ್ಲೂ ಔಷಧಿ ಇದೆ. ಸೊ ನೀವು ಮೇ ತಿಂಗಳು ಅಂದ್ಕೊತಾ ಇರ್ಬೋದು ನನಗೇನೋ ಆಗ್ತಾ ಇದೆ ಆ್ಯಂಡ್ ನಾನು ಎಷ್ಟೇ ಮೆಡಿಸಿನ್ಸ್ ತೊಗೊಂಡ್ರು ಸರಿ ಹೋಗ್ತಾ ಇಲ್ಲ ಅಂತ. ಬಟ್ ಇಲ್ಲ, ನಿಮ್ಮ ಹೆಲ್ತನ್ನ ಇಗ್ನೋರ್ ಮಾಡಬೇಡಿ. ಯಾರೇ ನಿಮ್ಮ ಹೆಲ್ತ್ ಬಗ್ಗೆ ಏನೇ ಹೇಳ್ತಾ ಇದ್ರು ದಯವಿಟ್ಟು ಅದರ ಮೇಲೆ ಗಮನ ಕೊಡಿ. ಬಿಕಾಸ್ ಇಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ ಆ್ಯಂಡ್ ಜಜ್ಮೆಂಟ್ ಕಾರ್ಡು ಪರ್ಮನೆಂಟಾಗಿ ನಿಮ್ಮ ಹೆಲ್ತ್ ವಿಚಾರದಲ್ಲಿ ಏನೂ ತಪ್ಪು ನಡೆಯೋದಿಲ್ಲ. ಸೊ ಪ್ಲೀಸ್ ನಿಮ್ಮ ಹೆಲ್ತನ್ನು ಸರಿಗೆ ನೋಡ್ಕೊಳ್ಳಿ, ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಪರಿಸ್ಥಿತಿ ಬಗ್ಗೆ, ನಿಮ್ಮ ಪಾಸ್ಟ್ ಬಗ್ಗೆ. ಬಿಕಾಸ್ ಇಲ್ಲಿ ಕಾರ್ಡ್ಸ್ಗಳು ತುಂಬಾ ಹೆವಿ ಇದೆ ಬಟ್ ನಿಮ್ಮ ಮೇನ್ ಎನರ್ಜಿನೂ ಹಾಗೇ ಇದೆ. 8 ಆಫ್ ಸಾರ್ಡ್ಸ್. ನೀವು ನೋಡಬಹುದು ಇಲ್ಲಿ ಅಗೇನ್ ಬಾಟಮ್ ಆಫ್ ದ ಡೆಕ್ 9 ಆಫ್ ರಾಡ್ಸ್. ಸೊ ನೀವು ನೆವರ್ ಗಿವ್ ಅಪ್ ಎನರ್ಜಿ. ಸುಸ್ತಾಗಿಬಿಡ್ತೀರಾ, ಜಾಸ್ತಿ ಸುಸ್ತಾಗಬೇಡಿ. ಬಿಕಾಸ್ ಇಲ್ಲೂ ಸಹ 9 ಆಫ್ ವಾಂಡ್ಸ್ ಎನರ್ಜಿ ಬಂದಿತ್ತು. ಓಕೆ, ಸಾರಿ. ಸೊ ಹುಷಾರಾಗಿರಿ ನಿಮ್ಮ ಎನರ್ಜಿ ಬಗ್ಗೆ ಆ್ಯಂಡ್ ಅದು ಎಲ್ಲ ಕಡೆನೂ ಅದು ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ನೋಡೋಣ ಮೇ ತಿಂಗಳು ಯಾರು ಪ್ರೀತಿಯಲ್ಲಿದ್ದಾರೆ ಅವರ ಲೈಫಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಅವರ ಮೆಸೇಜಸ್ ಕೊಡಿ. ಓಕೆ, ಕೆಮಿಸ್ಟ್ರಿ, ಕಾಲಿಂಗ್ ಇನ್ ಯೋರ್ ಸೋಲ್ಮೇಟ್, ಗಿವ್ ಯೋರ್ ರಿಲೇಷನ್ಶಿಪ್ ಅ ಚಾನ್ಸ್. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ತಪ್ಪು ನಡೆದಿದ್ರೆ, ಯಾರಿಂದಾನೇ ತಪ್ಪು ನಡೆದಿರಬಹುದು. ಸೊ ನಿಮ್ಮ ರಿಲೇಷನ್ಶಿಪ್ಪಿಗೆ ಚಾನ್ಸ್ ಕೊಡಿ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸೋಲ್ಮೇಟನ್ನು. ನಿಮ್ಮ ಅಫರ್ಮೇಷನ್ಸ್ ಎಲ್ಲನೂ ಖಂಡಿತ ಮೇ ತಿಂಗಳು ಅದು ನಿಜ ಆಗುತ್ತೆ. ಸೊ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಅಫರ್ಮೇಷನ್ಸ್ಗಳು
ಎಲ್ಲವೂ ಸಹ ವರ್ಕ್ ಆಗುತ್ತೆ ಮೇ ತಿಂಗಳು. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಅಫರ್ಮೇಷನ್ಸ್ ವರ್ಕ್ ಆಗಿ ವಾಪಸ್ ಬಂದರೆ ಖಂಡಿತ ಅವರಿಗೆ ಒಂದು ಚಾನ್ಸನ್ನು ಕೊಡಿ ಅನ್ನೋದನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಕೆಮಿಸ್ಟ್ರಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಇಬ್ಬರಲ್ಲಿ ಬಾಂಡಿಂಗ್ ಚೆನ್ನಾಗಿದೆ. ಓಕೆ, ಸೊ ಆ್ಯಂಡ್ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಇಬ್ಬರೂ ಸಹ ಒಂದು ಸ್ಟ್ರಾಂಗ್ ಆಕರ್ಷಣೆ ಇದೆ. ಸೊ ಆ ಆಕರ್ಷಣೆಯನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಮೇ ತಿಂಗಳು. ಓಕೆ, ಸೊ ಇದನ್ನು ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ಮೇ ತಿಂಗಳು ನೀವು ಏನನ್ನು ಮಾಡಬೇಕು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಮೇ ತಿಂಗಳು ನೀವು ಏನನ್ನು ಮಾಡಬೇಕು. 8 ಆಫ್ ಪೆಂಟಿಕಲ್ಸ್, ತುಂಬ ಕಷ್ಟಪಡಬೇಕು. 8 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇರಬಾರ್ದು. ಸೊ ನಿಮ್ಮ ಮೇನ್ ಎನರ್ಜಿ 8 ಆಫ್ ಸಾರ್ಟ್ಸ್ ಆ್ಯಂಡ್ 8 ಆಫ್ ಸಾರ್ಟ್ಸ್ ಟ್ವೈಸ್. ಏನನ್ನು ಮಾಡಬೇಕು? ಏಸ್ ಆಫ್ ಕಪ್ಸ್. ವಾವ್, ಸೊ ಸೂಪರ್. ಸೊ ನೀವು ಏಸ್ ಆಫ್ ಕಪ್ಸ್ ಎನರ್ಜಿ ಏನಕ್ಕೆ ಬರಬೇಕು ಅಂದರೆ ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಬೇಕು. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಬೇಕು. ಆ್ಯಂಡ್ ನಿಮ್ಮ ಪರಿಸ್ಥಿತಿ ಸದ್ಯಕ್ಕೆ ಏನಿದೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆ್ಯಂಡ್ ಹೊಸದಾಗಿ ನಿಮ್ಮ ಲೈಫನ್ನು ಶುರು ಮಾಡಿ ಅನ್ನೋದನ್ನು ಈ ಕಾರ್ಡ್ಸ್ ತಿಳಿಸ್ತಾ ಇದೆ. ಓಕೆ, ಸೊ ಏನನ್ನು ಮಾಡಬಾರ್ದು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 3 ಏನನ್ನು ಮಾಡಬಾರ್ದು. 8 ಆಫ್ ಕಪ್ಸ್, 3 ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಬರ್ತಾ ಇರೋ ಮೆಸೇಜ್ ಏನಂದರೆ ತುಂಬ ಪಾರ್ಟಿ ಮಾಡೋದು ಮಾಡಬೇಡಿ, ತುಂಬ ದುಡ್ಡು ಮಾಡೋದನ್ನು ಮಾಡಬೇಡಿ, ಇಲ್ಲ ತುಂಬ ದೊಡ್ಡ ಮೊತ್ತದಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ. ಆ್ಯಂಡ್ ವಾಟ್, ನಿಮ್ಮ ಒಂದು ಸಿಚುವೇಶನ್ ಎಂಡ್ ಆಗಿದೆ, ನೆಗೆಟಿವ್ ಸಿಚುವೇಶನ್ ಎಂಡ್ ಆಗಿದೆ ಅಂದಿದ ತಕ್ಷಣ ನೀವು ಇನ್ನೊಂದು ಸಿಚುವೇಶನಲ್ಲಿ ಇಲ್ಲ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಬೇಗ ಹೋಗಬೇಡಿ. ಓಕೆ, ಮೈಟ್ ಬಿ ಏನನ್ನು ಮಾಡಬಾರ್ದು ಅನ್ನೋದಾದರೆ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬೇಡಿ, ಬಿಕಾಸ್ ಅದು ನೆಗೆಟಿವಿಟಿಗೆ ಚೇಂಜ್ ಆಗಬಹುದು. ಓಕೆ, ಸೊ ಮೈಟ್ ಬಿ ನೀವು ನೆಗೆಟಿವ್ ಸಿಚುವೇಶನ್ ಇಲ್ಲ ಆದರೂ ಸಹ ಮೈಟ್ ಬಿ ನೀವು ಅದನ್ನು ಅನ್ಕೊತಾ ಇದ್ದೀರಾ, ನೀವು ನೆಗೆಟಿವ್ ಪರ್ಸನ್ ಜೊತೆ ಇದ್ದೀರಾ, ಇಲ್ಲ ನೆಗೆಟಿವ್ ಸಿಚುವೇಶನಲ್ಲಿದ್ದೀರಾ, ಆ್ಯಂಡ್ ತಕ್ಷಣ ನೀವು ಅದನ್ನು ತಟ್ಟಂತ ಬಿಟ್ಟು ಬಂದುಬಿಡ್ತೀರಾ. ಸೊ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ರಿಲೇಷನ್ಶಿಪ್ ಆಗಲಿ, ಜಾಬ್ ಆಗಲಿ, ಏನೇ ಆಗಿರ್ಬೋದು, ಅದನ್ನು ಬಿಡೋದನ್ನಾಗಲಿ ಯೋಚನೆ ಮಾಡ್ತಿದ್ರೆ 2 ಸತಿ ಯೋಚನೆ ಮಾಡಿ ಅದನ್ನು ನಿರ್ಧಾರಗಳನ್ನು ತಗೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಪಾರ್ಟಿ ತುಂಬ ಹೊತ್ತು ಮಾಡೋದು, ಇಲ್ಲ ಡ್ರಿಂಕಿಂಗ್ ಮಾಡೋದು, ಆ್ಯಂಡ್ ತುಂಬ ದುಡ್ಡು ಖರ್ಚು ಮಾಡೋದನ್ನು ಮಾಡಬೇಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಸೇವಿಂಗ್ಸ್ನ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ಓಕೆ, ಸೊ ಏನೇನು ಮಾಡಬಾರ್ದು ಅಂದರೆ ದುಡ್ಡನ್ನು ಜಾಸ್ತಿ ಖರ್ಚು ಮಾಡಬೇಡಿ. ಓಕೆ, ಫೈಲ್ ನಂಬರ್ 3. ಸೊ ನೋಡೋಣ ನಿಮ್ಮ ಮೇನ್ ಗೈಡೆನ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು. ಸೊ ನಿಮ್ಮ ಮೇನ್ ಅಡ್ವೈಸ್ ಆ್ಯಂಡ್ ಗೈಡೆನ್ಸ್ ಏನಿದೆ ಫೈಲ್ ನಂಬರ್ 3, ಬ್ರಿಂಗ್ ಲವ್ ಇನ್ ದ ಸಿಚುವೇಶನ್. ಎಕ್ಸಾಕ್ಟ್ಲಿ, ನಿಮ್ಮ ಲೈಫಲ್ಲಿ ಪ್ರೀತಿನ ತಂದ್ಕೊಳ್ಳಿ. ಓಕೆ, ಸೊ ನಿಮ್ಮನ್ನು ನೀವು ಪ್ರೀತಿಸಿದಾಗ ಒಳ್ಳೆ ರೀತಿಯ ಒಂದು ಅನುಭವ ನಿಮಗೆ ಆಗುತ್ತೆ. ಆ್ಯಂಡ್ ನೀವೆಷ್ಟು ಪ್ಯೂರಾಗಿ ನಿಮ್ಮನ್ನು ಪ್ರೀತಿಸ್ತಿರಲ್ಲ ಅಷ್ಟೇ ಪ್ಯೂರಾದ ಪ್ರೀತಿ ನಿಮ್ಮ ಲೈಫಲ್ಲಿ ಬರುತ್ತೆ. ಫೈಲ್ ನಂಬರ್ 3. ಸೊ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಹಂಚೋದನ್ನು ಟ್ರೈ ಮಾಡಿ. ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಅದರಲ್ಲಿ ಖುಷಿ ಸಿಗಬಹುದು. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.